ಸರ್. ಪಿತೃ ದೇವತೆಗಳನ್ನ ಪ್ರೀತಿಗೊಳಿಸೋದು, ತರ್ಪಣ ಅಂದ್ರೆ ತೃಪ್ತಿಗೊಳಿಸೋದು, ಹಿಂದೆನೆ ಹೇಳಿದ್ದೆ. ಮಂತ್ರಗಳೆಲ್ಲ ಸರಿಯಾಗಿ ಬಂದ್ರೆ ಒಂದು 15 ನಿಮಿಷ ಆಗುತ್ತಷ್ಟೆ. 9 ಮಂತ್ರಗಳು. ವಸು ರುದ್ರ ಆದಿತ್ಯ ರೂಪಿಯಾದ ಭಗವಂತ ಅಸ್ಮದ್ಗುರುಭ್ಯೋ ನಮಃ. ಹರಿ ಓಂ. ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋऽಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಜಾ ಸ್ಮೃತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿವಿಶ್ರುವಂ ಬ್ರಹ್ಮಣಃ ಕೋಶೋऽಸಿ ಮೇಧಯಾ ಪೀಡಃ ಶ್ರುತಂ ಮೇ ಗೋಪಾಯ. ಇದಾದ್ಮೇಲೆ ಈಗ ನೀವು ಹೇಳಿ ಅಂತ ತಕ್ಷಣ ಒಬ್ಬೊಬ್ಬರು ಹರಿ ಓಂ ಅಂತ ಶುರು ಮಾಡ್ಬೇಕಾಗಿಲ್ಲ. ಆ ಹರಿ ಓಂ ಅಂತ ಸುಮ್ಮನೆ ಅಂದ್ಬಿಡೋದಲ್ಲ. ಆ ಸ್ವರ ಒಂದು ಆರೋಹಣ, ಇನ್ನೊಂದು ಅವರೋಹಣ. ಆರಂಭದಲ್ಲಿ ಅಸ್ಮದ್ ಗುರುಭ್ಯೋ ನಮಃ ಹರಿ ಓಂ, ಓಂಕಾರ ಮೇಲೆ ಬರುತ್ತೆ. ಕಡೆಯಲ್ಲಿ ಕನ್ಕ್ಲೂಡಿಂಗ್ ನಲ್ಲಿ ನಮೋ ಬ್ರಹ್ಮಣ ಎಲ್ಲ ಇದ್ಮೇಲೆ ಹರಿ ಓಂ ರಕಾರ ಉದತ್ತವಾಗ್ಬೇಕು. ಸುಮ್ಮನೆ ಹರಿ ಓಂ ಅಂತ ಎಲ್ಲದಕ್ಕೂ ಅನ್ಬಾರ್ದು. ಮತ್ತೆ ವೇದಕ್ಕೆ ಮಾತ್ರ ಇದು ಅನ್ವಯ. ಬೇರೆ ಸ್ತೋತ್ರ ಇದೆಲ್ಲ ಹೇಳ್ಬೇಕಾದ್ರೆ ಹರಿ ಓಂ ಬೇಕಿಲ್ಲ. 4 ವೇದಗಳಿಗೆ ಹೇಳಬೇಕಾದ್ರೆ ಆರಂಭ ಕನ್ಕ್ಲೂಡಿಂಗು. ಈಗ ಪೆರಿಯ ಶಾತುಮನೆಯಲ್ಲಿ ಹೇಳ್ಬೇಕಾದ್ರೆ ಸಮುದ್ರ ಮುದರ ಮಂತರಿಕ್ಷಂ ಒಂದೊಂದಕ್ಕೂ ಕೂಡ ಸಂಹಿತೆ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಅದಕ್ಕೆ ಆರಂಭದಲ್ಲಿ ಹರಿ ಓಂ ಅಂತ ಶುರು ಮಾಡಿ ಕನ್ಕ್ಲೂಡ್ ಮಾಡ್ಬೇಕು. ಒಂದೊಂದಕ್ಕೂ ಬ್ರಾಹ್ಮಣ, ಉಪನಿಷತ್ತು ಇವುಗಳಿಗೆ. ಆಮೇಲೆ ಚಿತ್ತಂ ಶ್ರೀಕಾಲ ಇದಕ್ಕೆ ಹರಿ ಓಂ ಬೇಕಿಲ್ಲ. ಯಾವುದಕ್ಕೆ ಏನು ಅನ್ನೋದನ್ನ ತಿಳ್ಕೊಂಡು ಮಾಡ್ಬೇಕು. ಈಗ ಅರ್ಜೆಂಟ್ ನಲ್ಲಿ ಏನ್ ಮಾಡೋದು ಅಂದ್ರೆ ಅಧ್ವಾನ. ಅದು ಅಗ್ನಿಮೆ ಎಳೆಯ ಪುರೋಹಿತ ಹರಿ ಓಂ ಏನದು ಹರಿ ಓಂ? ಸ್ವರ ಬೇಡವೆ, ವೇದ ಆಗತ್ತೆ. ಅದು ವೇದಕ್ಕೆ ಮಾತ್ರ ಬೇಕಾದದ್ದಿದು, ಬೇರೆ ಇದಕ್ಕೆ ಅವಕಾಶ ಇಲ್ಲ, ಅದು ಬೇಕಿಲ್ಲ. ಇದನ್ನು ತಿಳಿಬೇಕಾದದ್ದು. ಅಷ್ಟಾವಧಾನ ಸೇವೆ ಅಂತ ಅಂದ್ಬಿಟ್ಟು ಭಗವಂತನಿಗೆ ಅರ್ಚನೆಯಲ್ಲಿ ಮಾಡಬೇಕಾದ್ರೆ 4 ವೇದಗಳಿಂದ ಆರಂಭ ಮಾಡಿ ಆಮೇಲೆ ಇತಿಹಾಸ, ಪುರಾಣ, ಆಪಸ್ತಂಭ ಸೂತ್ರ, ಗ್ರಂಥ ಚತುಷ್ಟಯಗಳು ಇವುಗಳನ್ನೆಲ್ಲ ಒಂದೊಂದು ಶ್ಲೋಕವನ್ನ ಹೇಳುವಂತಹದ್ದು. ಅವತ್ತೇ ಹಿಂದೆ ಒಂದ್ಸಲಿ ಹೇಳಿದೆ. ಈಗ ತೋಡಕ್ಕಂ ಅಂತ ನಿಮ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ನೋಡಿ, ಆ ದಿವ್ಯ ಪ್ರಬಂಧ ಅನುಸಂಧಾನ. ನಾ ಬರ್ದಿದ್ದು ಅನ್ನೋದಕ್ಕಲ್ಲ, ಅದು ಬರ್ದಿದ್ದವ್ರು ಯಾರು ಅಂತಂದ್ರೆ ಮಾಡಿದವರು ತೃತೀಯ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಸ್ವಾಮಿಗಳು. ರಂಗನಾಥನಲ್ಲಿ ನಿವೇದನ ಮಾಡಿ ಇದನ್ನ ಈ ರೀತಿ ನಡೆಸೋದು ಅಂತ ಅವನ ಸಮ್ಮತಿ ತಗೊಂಡು ಆ ರೀತಿನಲ್ಲಿ ಅಂತ ಮಾಡಿದ್ದು ಸಂಪ್ರದಾಯ, ಶಿಷ್ಟಾಚಾರ. ಅದು ಬಿಟ್ಟು ಮನಸ್ಸಿಗೆ ಬಂದಂಗೆ ಏನೇನೋ ಹೇಳೋಕ್ ಹೋಗ್ಬಾರ್ದು. ಯೋ ಅಯತಾ ದೇವ ಯಜನಂ ಕರೋತಿ ಪಾಪಿ ಯಾನ್ ಭವತಿ. ಇದೊಂದು ವಾಕ್ಯಜ್ಞ. ನೀವು ನಡೆಸುವಂತ ಪಾರಾಯಣವೂ ಕೂಡ ಬರೀ ಹೋಮಕ್ಕೆ ಮಾತ್ರ ಸೀಮಿತ ಅಲ್ಲ. ಏನೇ ಮಾಡಿದ್ರು ಕೂಡ ಏನಿದೆಯೋ ಅದನ್ನ ಸರಿಯಾಗಿ ಮಾಡಬೇಕು. ಏನೇನೋ ಸೇರ್ಸೋಕ್ ಹೋದ್ರೆ ಪಾಪಿ ಯಾನ್ ಭವತಿ, ಭಯ ಇರ್ಬೇಕು. ಮನಸ್ಸಿಗೆ ಬಂದಂಗೆ ಏನೇನೋ ಸೇರಿಸ್ಕೊಂಡು ಹೋದ್ರೆ ಹಿ ವಿಲ್ ನಾಟ್ ಬಿ ಪ್ಲೀಸ್ಡ್. ಏನಿದೆಯೋ ಪೂರ್ವಾಚಾರ್ಯರು ಪೂರ್ವೇ ಏತದೂಚುಹು,
ಮೇಲೆ ಯಾರ್ ಶೈವನಗಳ್ ವೇಂಡುವನ ಕೇಟಿಯೇಲ್. ಮೇಲೆ ಯಾರಂದ್ರೆ ಯಾರು? ಫಸ್ಟ್ ಫ್ಲೋರ್ ನಲ್ಲಿ ಇರೋರ, ಹಿಂದಿನವರು ಏನ್ ಮಾಡಿದ್ದಾರೋ ಅದನ್ನ ಹೇಳ್ತೀನಿ ಅಂತಾಳೆ ಅಲ್ಲಿ ಗೋದಾದೇವಿ. ಸೊ ಅದರಿಂದ ಇವುಗಳನ್ನೆಲ್ಲ ಸ್ವಲ್ಪ ಗಮನಿಸಿ ಮಾಡುವಂತದ್ದಕ್ಕೆ ಅರ್ಥಪೂರ್ಣವಾಗಿರ್ಲಿ ನಡೆಸುವಂತ ಕೆಲಸಗಳು. ಒಂದೇನು ಅಲ್ಲಿ ಅಂತಂದ್ರೆ, ಈಗ ಈ ಶ್ರೀಭಾಷ್ಯ, ಗೀತಾ ಭಾಷ್ಯ ಇವೆಲ್ಲ ನಾವು ಓದಿಲ್ಲ, ಪಾರಾಯಣ ಮಾಡಿಲ್ಲ. ಶಾತುಮರೇನಲ್ಲ ಅದನ್ನೆಲ್ಲ ಹೇಳ್ಬೇಕಾ? ನೆಸೆಸಿಟಿ ಇಲ್ಲ. ವೇದ ಪಾರಾಯಣ ಆಗಿತ್ತಲ್ಲ, ಅದರಿಂದ ವೇದ ಪಾರಾಯಣದ್ದಾಯ್ತು. ಮುಂದಕ್ಕೆ ಬರಬೇಕಾದ್ರೆ ದಿವ್ಯ ಪ್ರಬಂಧದಲ್ಲಿ ಯಾವ ಗ್ರಂಥಗಳು 4,000 ಪೂರ್ಣ ಪಾರಾಯಣ ಮಾಡಿದ್ರೆ ದೇಶಿಕ ಪ್ರಬಂಧ ಅವುಗಳನ್ನ ಅಲ್ಲಿ ಸೇರಿಸ್ಕೊಂಡು ಮಾಡುವಂತ. ಸೊ ಇದನ್ನೆಲ್ಲ ಒಂಚೂರು ಗಮನಿಸ್ಬೇಕು. ತೈತಿರಿಯ ಸಂಹಿತೆ 3ನೇ ಕಾಂಡ 4ನೇ ಪ್ರಶ್ನೆ 4ನೇ ಅನುವಾಕ. ಚಿತ್ತಂಚ ಚಿತ್ತಿಶ್ಚಾಕೂತಂಚ ಕೂತಿಶ್ಚ ವಿಜ್ಞಾತಂಚ ವಿಜ್ಞಾನಂಚ ಮನಶ್ಚ ಶಕ್ವರೀಶ್ಚ ದರ್ಶಶ್ಚ ಪೂರ್ಣಮಾಸಶ್ಚ ಬೃಹಚ್ಚ ರಥಂತರಂಚ ಪ್ರಜಾಪತಿರ್ಜಯಾನಿಂದ್ರಾಯ ವೃಷ್ಣೇ ಪ್ರಾಯಚ್ಚ ದುಗ್ರಪೃತನಾಜ್ಯೇಷು ತಸ್ಮೈ ವಿಷಃ ಸಮನಮಂತಃ ಸರ್ವಾ ಸ ಉಗ್ರಃ ಸ ಹವ್ಯೋ ಬಭೂವ ದೇವಾಸುರಾ ಸಂಯತ್ತ ಆಸನ್ ಸ ಇಂದ್ರ ಪ್ರಜಾಪತಿಮುಪ ಧಾವತ್ತಸ್ಮಾ ಏತಾನ್ ಜಯಾನ್ ಪ್ರಾಯಚ್ಛತ್ತಾನ ಜುಹೋತ್ತತೋ ವೈ ದೇವ ಅಸುರಾನ ಜಯನ್ ಯದಜಯನ್ ತಜ್ಜಯಾನಾಂ ಜಯತ್ವಗ್ಗ ಸ್ಪರ್ಧಮಾನೇ ನೈತೆ ಹೋತವ್ಯಾ ಜಯತ್ಯೇವತಾಂ ಪೃತನಾಂ. ಚಿತ್ತಂ ಚ ಚಿತ್ತಿಶ್ಚಾಕೂತಂ ಚಾಕೂತಿಶ್ಚ ವಿಜ್ಞಾತಂ ಚ ವಿಜ್ಞಾನಂ ಚ ಮನಶ್ಚ ಶಕ್ವರೀಶ್ಚ ದರ್ಶಶ್ಚ ಪೂರ್ಣಮಾಸಶ್ಚ ಬೃಹಚ್ಚ ರಥಂತರಂ ಚ ಪ್ರಜಾಪತಿರ್ಜಯಾನಿಂದ್ರಾಯ ವೃಷ್ಣೇ ಪ್ರಾಯಚ್ಛದುಗ್ರಪೃತನಾಜ್ಯೇಷು ತಸ್ಮೈ ವಿಷಃ ಸಮನಮಂತ ಸರ್ವಸ್ಸ ಉಗ್ರಃ ಸ ಹವ್ಯೋ ಬಭೂವ ದೇವಾಸುರಾಃ ಸಂಯತ್ತಾ ಆಸನ್ ಸ ಇಂದ್ರ ಪ್ರಜಾಪತಿಮುಪಧಾವತ್ತಸ್ಮಾ ಏತಾನ್ ಜಯಾನ್ ಪ್ರಾಯಚ್ಛತ್ತಾನ ಜುಹೋತ್ತತೋ ವೈ ದೇವಾ ಅಸುರಾನ ಜಯನ್ ಯದಜಯನ್ ತಜ್ಜಯಾನಾಂ ಜಯತ್ವಗ್ಗ ಸ್ಪರ್ಧಮಾನೇ ನೈತೆ ಹೋತವ್ಯಾ ಜಯತ್ಯೇವತಾಂ ಪೃತನಾಂ. ಹಿಂದಿನ ಆರಂಭ ಮಾಡಿದಾಗ್ಲೇ ಹೇಳಿದೆ, ಈ ಜಯಾದಿ ಹೋಮ ಅಂತ ಯಾಕೆ ಇದಕ್ಕೆ ಹೆಸರು? ಅಸುರರ ಮೇಲೆ ದೇವತೆಗಳು ಜಯವನ್ನ ಸಾಧಿಸಿದ್ರು, ಈ ಆಹುತಿಗಳನ್ನೆಲ್ಲ ನೀಡಿ ಇವರು ಮಾಡಿದ ಯಜ್ಞ ಸಫಲವಾಯಿತು. ಅದಕ್ಕಾಗಿ ಇದು ಜಯಾದಿ ಹೋಮ. ಎಲ್ಲ ಕರ್ಮಗಳಲ್ಲಿಯೂ ಕೂಡ ಜಯಾದಿ ಹೋಮ ಇದೆ, ಮಾಡಬೇಕು. ಇದು ಕೆಲವರು ಅವರವರೇ ತಲೆ ಉಪಯೋಗಿಸಿ ಇದು ಬೇಕಿಲ್ಲ, ಸುಮ್ಮನೆ ದ್ವಾದಶ ಹೋಮ ಹೇಳಿದ್ರೆ ಸಾಕು ಅಂತ. ಇದು ಕೂಡ ನಾನು ಮೆನ್ಷನ್ ಮಾಡಿದ್ದೆ. ಕೇಶವಾದಿ ದ್ವಾದಶ, ಕೇಶವಾಯ ಸ್ವಹ, ನಾರಾಯಣ ಸ್ವಹ ಅಂತ ಮಾಡ್ಬಿಟ್ಟು ಸಾಕು ಅಂತ ಅಂದ್ಬಿಟ್ಟು ಅಂತ. ಯಾರು ಕೊಟ್ರು ಇವಾಗೆಲ್ಲ ಪರ್ಮಿಷನ್? ಮನಸ್ಸಿಗೆ ಬಂದಂಗೆ ಏನೇನೋ ನಡ್ಸೋಕೆ. ಆಪಸ್ತಂಭರು ಏನ್ ಹೇಳಿದ್ದಾರೆ ಅದಷ್ಟನ್ನು ನಡ್ಸ್ಬೇಕಷ್ಟೇ. ಸೊ ಹಿಂದೆ ಹೇಳಿದಲ್ಲ ಅದೇನೆ, ಯೋ ಅಯತಾ ದೇವ ಯಜನಂ ಕರೋತಿ ಪಾಪಿಯಾನ್ ಭವತಿ. ಏನ್ ಪ್ರಿಸ್ಕ್ರೈಬ್ಡ್ ಇದೆಯೋ ಅದಷ್ಟನ್ನ ನಡೆಸಲೇಬೇಕು. ಸೊ ಜಯಾದಿ ಎಲ್ಲೆಲ್ಲಿ ಹೇಳಿದೆ ಅಲ್ಲಿ ನಡೆಸ್ಬೇಕು. ಈಗ ವ್ರತ ಸಮಾವರ್ತನೆಯಲ್ಲಿ 4 ಬಾರಿ ಜಯಾದಿ ಹೋಮ ಬರುತ್ತೆ. ಸಮಯದ ಇದು ಕನ್ಸ್ಟ್ರಿಕ್ಷನ್ 5-5.5 ಗಂಟೆ ಆಗತ್ತೆ ವ್ರತ ಸಮಾವರ್ತನೆ ಮುಡಿಬೇಕಾದ್ರೆ. ವದಂತಿ ಕಲಶಾರಾಧನೆ ಎಲ್ಲ ಆದ್ಮೇಲೆ ಅದಕ್ಕೇನು ಅಂದ್ರೆ 2 ಮಾಡೋದು, 2 ಬಿಟ್ಕೊಡೋದು ಅಂತ. ಇದು ಸರಿ ಅಲ್ಲ. ಆಕ್ಚುಲ್ ಆಗಿ ಒಂದೊಂದಕ್ಕೂ ಕೂಡ 4 ವ್ರತಗಳು, ಆರಂಭ ಕನ್ಕ್ಲೂಡಿಂಗ್, ಪ್ರತಿ ಒಂದರಲ್ಲೂ ಜಯ ಆಗಬೇಕು. ಜಯಾದಿ ಏನ್ ಪ್ರಿಸ್ಕ್ರಿಪ್ಷನ್ ಇದೆಯೋ ಅಷ್ಟೇನೆ, ನಥಿಂಗ್ ಮೋರ್ ನಥಿಂಗ್ ಲೆಸ್. ಏನೇನು ಸೇರ್ಸಕ್ಕೂ ಹೋಗ್ಬಾರ್ದು.
ಯಾವ್ದು ಮಾಡಬೇಕು ಅದನ್ನ ಬಿಡಬಾರ್ದು. ಇದನ್ನೇ ರಾಮಾನುಜರು ಹೇಳಿದ್ದು ಅಕೃತ್ಯಾಕರಣ ಕೃತ್ಯ ಆಕರಣ ಅಂತ. ಮಾಡಬಾರದನ್ನ ಮಾಡೋದು, ಮಾಡಬೇಕಾದನ್ನ ಬಿಟ್ಟು ಬಿಡೋದು. ಅನಾದಿ ಕಾಲ ಪ್ರವೃತ್ತ, ಅನಾದಿ ಕಾಲದಿಂದ ಈ ಒಂದ್ ಜನ್ಮದಲ್ಲ ಮಾಡಿದ್ದು. ಏನ್ ದೇವ್ರು ಬಂದು ನೋಡ್ತಾನ? ಅಗ್ನಿಗೆ ಏನ್ ತುಪ್ಪ ಸುರಿಯೋದಷ್ಟೇ. ಜನಗಳಿಗೆ ಇಂಪ್ರೆಸ್ ಆಗತ್ತೆ ಎಲ್ರಿಗೂ. ಓ ಏನೋ ಬಹಳ ದೊಡ್ಡದಾನ್ ನಡ್ಸ್ಬಿಟ್ರು, ಏನೆಲ್ಲಾ ಸೇರಿಸ್ಬಿಟ್ರು, ಏನೆಲ್ಲಾ ಮಾಡಿದ್ರು ಅಂತ ಬ್ರಹ್ಮ ರಾಕ್ಷಸರಾಗ್ತಾರೆ ಕಡೆಗೆ. ಭಕ್ತಿ ಶ್ರದ್ಧೆ ಇದ್ದು ಏನ್ ಮಾಡ್ಬೇಕು ಅಷ್ಟು ಶ್ರದ್ಧೆ ಇದೆ ಅಂತ ಏನೇನೋ ಮಾಡಕ್ ಹೋಗ್ಬಾರದು. ಅಂಧಶ್ರದ್ಧೆ ಅಂದ್ರೆ ಇದೇನು ಹೇಳೋದು. ಯಾವ್ದಕ್ಕೆ ಏನ್ ಪ್ರಿಸ್ಕ್ರೈಬ್ ಮಾಡಿದ್ಯೋ ಅಷ್ಟು ಮಾತ್ರ ನಡೆಸ್ಬೇಕು. ಅಡಿಗುರುಗು ಓಪ ಪಂಚವಿಗಂಶತಿಶ್ಚ ಚಿತ್ತಂ ಚ ಚಿತ್ತಿಶ್ಚಾಕೂತಂ ಚಾಕೂತಿಶ್ಚ ವಿಜ್ಞಾತಂ ಚ ವಿಜ್ಞಾನಂ ಚ ಮನಶ್ಚ ಶಕ್ವರೀಶ್ಚ ದರ್ಶಶ್ಚ ಪೂರ್ಣಮಾಸಶ್ಚ ಬೃಹಚ್ಚ ರಥಂತರಂ ಚ ಪ್ರಜಾಪತಿರ್ಜಯಾನಿಂದ್ರಾಯ ವೃಷ್ಣೇ ಪ್ರಾಯಚ್ಛದುಗ್ರಃ ಪೃತನಾಜ್ಯೇಷು ತಸ್ಮೈ ವಿಷಃ ಸಮನಮಂತ ಸರ್ವಾಸ್ಸ ಉಗ್ರಸ್ಸ ಹಿ ಹವ್ಯೋ ಬಭೂವ ದೇವಾಸುರಾಃ ಸಂಯತ್ತಾ ಆಸನ್ ಸ ಇಂದ್ರ ಪ್ರಜಾಪತಿಮುಪಾಧಾವತ್ ತಸ್ಮಾತ್ ಏತಾನ್ ಪ್ರಾಯಚ್ಛತ್ತಾನ್ ನ ಜುಹೋತ್ ತತೋ ವೈ ದೇವಾ ಅಸುರಾನ್ ಅಜಯನ್ ಯದಜಯನ್ ತಜ್ಜಯಾನಾಂ ಜಯತ್ವರ್ಗಸ್ಪರ್ಧಮಾನೇನೈತೆ ಹೋತವ್ಯಾ ಜಯತ್ಯೇವ ತಾಂ ಪೃತನಾಂ. ಉಪಪಂಚವಿಗಂಶತಿಶ್ಚ 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 ಅಗ್ನಿರ್ಭೂತಾನಾಮಧಿಪತಿಃ ಸಮವತ್ವಿಂದ್ರೋ ಜ್ಯೇಷ್ಠಾನಾಂ ಯಮಃ ಪೃಥಿವ್ಯಾ ವಾಯುರಂತರಿಕ್ಷಸ್ಯ ಸೂರ್ಯೋ ದಿವಶ್ಚಂದ್ರಮಃ ನಕ್ಷತ್ರಾಣಾಂ ಬೃಹಸ್ಪತಿರ್ಬ್ರಹ್ಮಣೋ ಮಿತ್ರಃ ಸತ್ಯಾನಾಂ ವರುಣೋಪಾಗಂ ಸಮುದ್ರಃ ಸ್ರೋತ್ಯಾನಾಂ ಅನ್ನಗಂ ಸಾಮ್ರಾಜ್ಯಾನಾಮಧಿಪತಿ ತನ್ಮಾವತು ತನ್ಮಾವತು ಸೋಮವೋಷಧೀನಾಗಂ ಸವಿತಾ ಪ್ರಸವಾನಾಗಂ ರುದ್ರಃ ಪಶೂನಾಂ ತ್ವಷ್ಟಾ ರೂಪಾಣಾಂ ವಿಷ್ಣುಃ ಪರ್ವತಾನಾಂ ಮರುತೋ ಗಣಾನಾಂ ಅಧಿಪತಯಸ್ತೆ ಮಾವಂತು ಪಿತರಃ ಪಿತಾಮಹಾಃ ಪರೇ ವರೇ ತತಾ ಆಸ್ತತಾಮಹ ಇಹ ಮಾವತಾ. ಅಗ್ನಿರ್ಭೂತಾನಾಮಧಿಪತಿಃ ಸಮಾವತ್ವಿಂದ್ರೋ ಜ್ಯೇಷ್ಠಾನಾಂ ಯಮಃ ಪೃಥಿವ್ಯಾ ವಾಯುರಂತರಿಕ್ಷಸ್ಯ ಸೂರ್ಯೋ ದಿವಶ್ಚಂದ್ರಮಃ ನಕ್ಷತ್ರಾಣಾಂ ಬೃಹಸ್ಪತಿರ್ಬ್ರಹ್ಮಣೋ ಮಿತ್ರಃ ಸತ್ಯಾನಾಂ ವರುಣೋಪಾಗಂ ಸಮುದ್ರಃ ಸ್ರೋತ್ಯಾನಾಂ ಅನ್ನಗಂ ಸಾಮ್ರಾಜ್ಯಾನಾಮಧಿಪತಿ ತನ್ಮಾವತು ಸೋಮವೋಷಧೀನಾಗಂ ಸವಿತಾ ಪ್ರಸವಾನಾಗಂ ರುದ್ರಃ ಪಶೂನಾಂ ತ್ವಷ್ಟಾ ರೂಪಾಣಾಂ ವಿಷ್ಣುಃ ಪರ್ವತಾನಾಂ ಮರುತೋ ಗಣಾನಾಮಧಿಪತಯಸ್ತೆ ಮಾವಂತು ಪಿತರಃ ಸುಪಿತಾಮಹಾ ಪರೇ ವರೇ ತತಾ ಆಸ್ತತಾಮಹ ಇಹ ಮಾವತಾ. ಅಗ್ನಿರ್ಭೂತಾನಾಂ ಅಧಿಪತಿ ಸಮಾವತ್ವಿಂದ್ರೋ ಜ್ಯೇಷ್ಠಾನಾಂ ಯಮಃ ಪೃಥಿವ್ಯಾ ವಾಯುರಂತರಿಕ್ಷಸ್ಯ ಸೂರ್ಯೋ ದಿವಶ್ಚಂದ್ರಮಃ ನಕ್ಷತ್ರಾಣಾಂ ಬೃಹಸ್ಪತಿ ಬ್ರಹ್ಮಣೋ ಮಿತ್ರಃ ಸತ್ಯಾನಾಂ ವರುಣೋಪಾಗಂ ಸಮುದ್ರಃ ಸ್ರೋತ್ಯಾನಾಂ ಅನ್ನಗಂ ಸಾಮ್ರಾಜ್ಯಾನಾಮಧಿಪತಿ ತನ್ಮಾವತು ಸೋಮವೋಷಧೀನಾಗಂ ಸವಿತಾ ಪ್ರಸವಾನಾಗಂ
रुद्रः पशूनां त्वष्टा रूपाणां विष्णुः पर्वतानां मरुतो गणानामधिपतयस्ते मावन्तु पितरः पितामहाः परे परे तथास्तथामहा इह मावत इदमावत अस्मिन् ब्रह्मन् अस्मिन् क्षत्रे अस्यामाशिष्यस्यां पुरोधायामस्मिन् कर्मन् अस्यां देवहूत्याम् अस्मिन् ब्रह्मन् अस्मिन् क्षत्रे स्यामाशिष्यस्यां पुरोधायामस्मिन् कर्मन् अस्यां देवहूत्याम् अस्मिन् ब्रह्मन् अस्मिन् क्षत्रे स्यामाशिष्यस्यां पुरोधायामस्मिन् कर्मन् अस्यां देवहूत्याम् ಈಗ ನಿಮ್ಗಳಿಗೂ ಸ್ವಲ್ಪ ಇದು ಗಮನ ಬರಲಿ ಅಂತ ಈ ಜಯಾದಿ ಹೋಮ ಸಾಮಾನ್ಯವಾಗಿ ಎಲ್ಲ ಕಡೆನೂ ಕೇಳ್ತೀರಿ. ಇದ್ರ ಬಗ್ಗೆ ಪದಪಾಠ ಹೇಗಿದೆ ನೋಡಿ. ಎಲ್ಲರೂ ನಿಮಗೆ ಸಂದೇಹಗಳಿದ್ರೆ ಅದು ಕ್ಲಿಯರ್ ಆಗ್ಲಿ ಅನ್ನೋದಕ್ಕಾಗಿ. ಚಿತ್ತಂ ಚ ಚಿತ್ತಿಃ ಚ ಆಕೂತಮಿತ್ಯ ಕೂತಂ ಚ ಆಕೂತಿರಿತ್ಯ ಕೂತಿಃ ಚ ವಿಜ್ಞಾತಮಿತಿ ವಿಜ್ಞಾತಂ ಚ ವಿಜ್ಞಾನಮಿತಿ ವಿಜ್ಞಾನಂ च मनः च शक्वरीः च दर्शः च पूर्णमास इति पूर्णमासः च बृहत् च रथन्तरमिति रथं धरं च प्रजापतिरिति प्रजापतिः जयाने इन्द्राय वृष्णे प्रेति अयच्छत् उग्रः प्रतनाज्येषु तस्मै विषः समिति अनमन्ता सर्वाः सह उग्रः सह हि हव्यः बभूव देवासुरा इति देव असुराः संयत्ता इति संयत्ताः आसन् सह इन्द्रः प्रजापतिमिति प्रजापतिम् उपेति अधावत् तस्मै एतान् जयान् प्रेति अयच्छत् तान् अजुहोत् ततः वै देवाः असुरान् अजयन् यत् अजयन् तत् जयानां जयत्वमिति जयत्वं स्पर्धमानेन एते ओतव्याः जयति एव तां पृतनाम् उपपञ्चविंशतिश्च ಈಗ ನೆಕ್ಸ್ಟ್ ಇವಾಗ ಹೇಳಿದ್ದು ಅಗ್ನಿಃ ಭೂತಾನಾಂ ಅಧಿಪತಿರಿತ್ಯಧಿಪತಿಃ ಸಹ ಮಾ ಅವತು ಸಮಾವತು ಇದೆಯಲ್ಲ ಸಹ ಮಾ ಅವತು ಇಂದ್ರಃ ಜ್ಯೇಷ್ಠಾನಾಂ ಯಮಃ ಪೃಥಿವ್ಯಾಃ ವಾಯುಃ ಅಂತರಿಕ್ಷಸ್ಯ ಸೂರ್ಯ ದಿವಃ सूर्या दिवः सूर्यः दिवः चन्द्रमाः नक्षत्राणां बृहस्पतिः ब्रह्मणः मित्रः सत्यानां वरुणः अपां समुद्रः श्रोत्यानाम् अन्नम् साम्राज्यानामिति राज्यानाम् अधिपतिरित्यधिपति तत् मा अवतु तत् मा अवतु तन्मा वतु तन्मा अवतु ನಮ್ ಸೊಲ್ಲಿಂದ ಅನ್ನಕ ಇವ್ರು ಯಾರತ್ತಂದ್ರೆ ಹೇಳಿಸ್ಬೇಕಾದ್ರೆ ಅದಕ್ಕೇನ್ ಮಾಡ್ತಿ ಅಗ್ನಿರ್ ಭೂತಾನಾಂ ಅಧಿಪತಿ ಸಮಾವತು ಕರ್ತ ಅವನ ಹತ್ರ ಹೇಳಿಸ್ಬೇಕಾದ್ರೆ ಬಿಡಿಸಿ ಹೇಳ್ಬೇಕಾದ್ರೆ ಇಂದ್ರೋ ಜ್ಯೇಷ್ಠಾನ ಅಧಿಪತಿ ಸಮಾವತು ಆಮೇಲೆ ಏನ್ ಮಾಡ್ಬೇಕು ಒಂದೊಂದಕ್ಕೂ ನೆಕ್ಸ್ಟ್ ಸೆಂಟೆನ್ಸ್ ಇದೆಯಲ್ಲ ಅಸ್ಮಿನ್ ಬ್ರಹ್ಮನ್ ಅಸ್ಮಿನ್ ಕ್ಷತ್ರೆ ಸ್ಯಾಂ ಆಶಿಷ್ಯಸ್ಯಾಂ ಪುರೋಧಾಯಾಂ ಅಸ್ಮಿನ್ ಕರ್ಮನ್ ಅಸ್ಯಾಂ ದೇವಹೂತ್ಯಾಘ ಸ್ವಾಹ ದೇವಹೂತ್ಯಾಂ ಸ್ವಾಹ ದೇವಹೂತ್ಯಾಘ ಸ್ವಾಹ ಅನುಧಾತಕ್ಕೆ ಬರಬೇಕು ಗಕಾರ ಬರುತ್ತೆ
ಸ್ವ ಇರೋದ್ರಿಂದ ಗುಂಕಾರ ಬರೋಲ್ಲ ಅಲ್ಲಿ. ಇದೆಲ್ಲ ಗಮನಿಸ್ಬೇಕು. ಫಾಸ್ಟ್ ಆಗಿ ಹೊಡ್ಕೊಂಡು ಹೋಗ್ಬೇಕು ಅಂತಿಲ್ಲ, ಸರಿಯಾಗಿ ಸ್ಪಷ್ಟವಾಗಿ ಹೇಳ್ಬೋದು. ಜಯಾದಿ ಹೋಮ 72 ಆಹುತಿಗಳು, ಎಲ್ಲ ದಿಕ್ಪಾಲಕರು, ಅಪ್ಸರೆಯರು, ಗಂಧರ್ವರು, ಇವರುಗಳಿಗೆಲ್ಲ ಹವಿಸ್ಸನ್ನ ನೀಡಿ ಮಾಡುವಂತದ್ದು. ಮಾಡಿದ್ರೇನು ಅಂದ್ರೆ ಜಯ, ಅಂದ್ರೆ ನಾವು ಮಾಡಿದ ಕರ್ಮ ಏನಿದೆ ಅದು ಪೂರ್ಣವಾಯಿತು, ಕಂಪ್ಲೀಟ್ ಆಗುತ್ತೆ. ಸರ್ವಸ್ಯ ಆಪ್ತೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನ ಆಪ್ನೋತಿ ಸರ್ವಂಜಯತಿ ಅಂತಿದೆಯಲ್ಲ ಹಾಗೆ. ಸಮಾವತು ತತ್ ಮಾ ಅವತು ಸೋಮಃ ಓಷಧೀನಾಂ ಸವಿತಾ ಪ್ರಸವಾನಾಮಿತಿ ಪ್ರಸವಾನಾಂ ರುದ್ರಃ ಪಶೂನಾಂ ತ್ವಷ್ಟಾ ರೂಪಾಣಾಂ ತ್ವಷ್ಟ ತ್ವಷ್ಟೃ, ಅದು ಅವನಿಗೆ ಸಂಬೋಧನೆ ಮಾಡಬೇಕಾದ್ರೆ ತ್ವಷ್ಟ ರೂಪಾಣ ಅಧಿಪತಿ, ಎಲ್ಲರೂ ಚೇತನರಿಗೆ ರೂಪವನ್ನು ಕೊಡೋದಕ್ಕೆ ಅವನು ಅಧಿಪತಿ. ಅದರಿಂದ ತ್ವಷ್ಟ ರೂಪಾಣ. ವಿಷ್ಣು ಪರ್ವತಾನಾಂ ಮರುತಃ ಗಣಾನಾಂ ಅಧಿಪತಯ ಇತ್ಯಧಿಪತಯಃ ತೇ ಮಾ ಅವಂತು. ಅಲ್ಲಿ ತತ್ ಮಾ ಅವತು ಬಂತು, ಅಲ್ಲಿ ತನ್ಮಾವತು ಇದೆಯಲ್ಲ, ತನ್ಮಾ ಅವತು ತನ್ಮಾವತು ಬಂದಿದ್ದಲ್ಲಿ ಪದ ಬಿಡಿಸಿದಾಗ ಅದು ಬಿಡಿಸಿ ಹೇಳ್ಬೇಕಾದ್ರೆ ಇಲ್ಲಿ ತೇಮಾ ಅವಂತು ತೇಮಾವಂತು ಪಿತರಃ ಪಿತಾಮಹಾಃ ಪರೇ. ಈಗ ಪಿತರಃ ಪಿತಾಮಹ ಅವ್ನು ಮಾಡಿದಾಗ ಅವನು ಯಜಮಾನ ಅವ್ರ ಅಪ್ಪ ಇದ್ದಾನೆ ಅಂದ್ರೆ ಪಿತರಃ ಸೇರಿಸಬಾರ್ದಲ್ಲಿ, ಇದೇ ವಿವೇಕ ಬೇಕಲ್ಲಿ. ತಂದೆ ಇದ್ರೆ ತಂದೆ ಬದುಕಿರೋರಿಗೆ ಹವಿಸ್ಸನ್ನು ಕೊಡೋದಲ್ಲ, ಅದಕ್ಕೇನೊಂದು ತಾತನಿಂದ ಶುರು ಮಾಡಿ ಹೇಳ್ದ. ಪಿತಾಮಹ ಪರೇ ವರೆ ತಥಾ ಆಸ್ತತಾಮಹ ಇಹಮಾವತ. ಪಿತ್ರಾದಿಭ್ಯ ಇದನ್ನಮಮ ಅಂದ್ರೆ ಪಿತೃಗಣಗಳು ಅಂತ, ತಂದೆ ಅಂತ ಆಗೋಲ್ಲ ಅಲ್ಲಿ, ಪಿತೃ ದೇವತೆಗಳು ಇವ್ರಿಗೆ ಹೆಸರು. ಅಥವಾ ಮಂತ್ರೋಕ್ತ ದೇವತಾಭ್ಯ ಇದನ್ನಮಮ. ಜಯಾದಿನಲ್ಲಿ ಇದೊಂದು ಗಮನಿಸ್ಬೇಕು. ಯಜಮಾನ ಯಾರು ಮಾಡ್ತಾ ಇದ್ದಾನೋ ಕೂತಿರೋನು, ಅವ್ರಿಗೆ ಅವ್ರ ಅಪ್ಪ ಇದ್ರೆ ಅವ್ರ ಅಪ್ಪನಿಗೆ ಹವಿಸ್ ಕೊಡಬಾರ್ದು, ಬದುಕಿರೋರಿಗೆ ಹವಿಸ್ಸನ್ನ ಕೊಡೋಣ. ತಾತನಿಗೆ ಮಾತ್ರ ಹೇಳ್ಬೇಕು ಅವಾಗ. ಇದೆಲ್ಲ ಒಂಚೂರು ಈ ಹವಿಸ್ ಕೊಡ್ಬೇಕಂತ ಹಾ. ಅವಾಗ ಪ್ರಾಚೀನ ಇಲ್ಲ ಪ್ರಾಚೀನ ರೀತಿ ಬೇಕಿಲ್ಲ. ಜಯದಿನಲ್ಲಿ ಬರ್ಬೇಕಾದ್ರೆ ಉಪಸ್ಪೃಶ್ಯ ಇದೆ. ಪಿತೃದೇವತೆಗಳಿಗೆ ರುದ್ರನಿಗೆ ಹವಿಸ್ಸನ್ನು ಕೊಟ್ಟಾಗ ಕೈ ನೀರು ಮುಟ್ಕೋಬೇಕು, ಪ್ರಾಚೀನ ರೀತಿ ಬೇಕಿಲ್ಲ ಇಲ್ಲಿ. ದೋ ಇಟ್ ಈಸ್ ಹೇಳಿದ್ದು ನೀವು ಸರಿ, ಏನೋ ಪಿತೃದೇವತೆಗಳಿಗೆ ಅಂದಿದ ತಕ್ಷಣ ಪ್ರಾಚೀನ ರೀತಿ ಮಾಡುವಂತ. ಇದು ಜಯಾದಿ ಹೋಮದಲ್ಲಿ ಬರ್ಬೇಕಾದ್ರೆ ವಸುಗಣ, ರುದ್ರಗಣ, ಆದಿತ್ಯಗಣ, ಆ ಗಣಗಳು ನಾವು ಸ್ಪೆಸಿಫಿಕ್ ಆಗಿ ತಂದೆ ತಾತ ಮುತ್ತಾತ ಇದು ಶ್ರಾದ್ದಗಳಲ್ಲಿ ಮಾಡಬೇಕಾದ್ರೆ ಪ್ರಾಚೀನ ರೀತಿ ದಕ್ಷಿಣಾಭಿಮುಖ ಸ್ಥಿತ್ವ. ಆದ್ರೆ ಇಲ್ಲಿ ಜಯದಿ ಹೋಗ್ಬೇಕಾದ್ರೆ ದಕ್ಷಿಣಕ್ಕೆ ತಿರುಗಬೇಕಾಗಿಲ್ಲ. ಒಂದು ಅದನ್ನ ನೋಡಿ ಆಮೇಲೆ ಉಪಸ್ಪೃಶ್ಯ. ರುದ್ರನಿಗೆ ಅವಾಗ್ಲೂ ಅಷ್ಟೇ ಪ್ರಾಚೀನ ರೀತಿ ಬೇಕಿಲ್ಲ. ರುದ್ರ ಪಶೂನಾಂ ಅಧಿಪತಿ ಉಪಸ್ಪೃಶ್ಯ. ಯಮನಿಗೆ ಹವಿಸ್ಸನ್ನು ನೀಡಿದಾಗ ಕೈ ನೀರು ಮುಟ್ಕೊಳ್ಳೋದು. ಇವರೆಲ್ಲ ಅದಕ್ಕೆ ಬರ್ಬೇಕಾದ್ರೆ ಗಮನಿಸ್ಬೇಕು. ಮುಂದಕ್ಕೆ ಪಿತರಃ ಪಿತಾಮಹ, ಎಲ್ಲ ಅನುದಾತ. ಪಿತಾಮಹ ಪರೇ ಏ ಅವರೇ ಏ ತಥಾ ಆಹ ತಥಾಮಹ ತಥಾಮಹ ಇಹ ಮಾ ಅವತ. ಅನುದಾತದಲ್ಲಿ ಪದ ಇದು ಬಂದಾಗ ಪದಪಾಠದಲ್ಲಿ ಅದು ಕೆಳಗಡೆ ಸ್ವರಿತ ಆಗುತ್ತೆ. ಅನುದಾತದಲ್ಲಿ ಮಾ ಪಿತಾಮಹ ರಚ ಇಪೋ ನವೋ ನವೋ ಭವತಿ ನವೋ ನವ ಇತಿ ನವಃ ನವಃ. ಪೂರ ಕೀಳೆ ವಿಸರ್ಗಮು ಅಡಿಲಿ ಬಣ್ಣು ಅಬಡಿ. ಅಸ್ಮಿನ್ ಬ್ರಹ್ಮನ್ನೇ ಅಸ್ಮಿನ್ ಕ್ಷತ್ರೇ ಅಸ್ಯಾಂ ಆಶಿಷೀತ್ಯಾ ಶಿಶಿ ಅಸ್ಯಾಂ ಪುರೋಧಾಯಾಮಿತಿ ಪುರಃ ದಾಯಾಂ ಅಸ್ಮಿನ್ ಕರ್ಮನ್ನೇ ಅಸ್ಯಾಂ ದೇವಹೂತ್ಯಾಮಿತಿ ದೇವಹೂತ್ಯಾಂ ಅವರೇ ಸಪ್ತದಶ ಚ. ಸಂದೇಹಗಳಿದ್ರೆ ಕ್ಲಿಯರ್ ಆಗ್ಲಿ ಅನ್ನೋದಕ್ಕಾಗಿ ಪದಪಾಠ ಎರಡದನ್ನ ಹೇಳಿದೆ. ಆಯ್ತಾ ದುಗೋಣ ಅಗ್ನಿರ್ಭೂತ ನಾಮ ಆಯ್ತು. ಏನೋ
ಅವರೇ ಸಪ್ತದಶ ಚ ಅವರೇ ಸಪ್ತದಶ ಚ ಅವರೇ ಸಪ್ತದಶ ಚ ಮುಂದಿನ ಅನುವಾಕಗಳು ಎಲ್ಲ ಜಯಾದಿ ಹೋಮಕ್ಕೆ ಸೇರಿದ್ದು ಇದೆಲ್ಲ ಅನುವಾಕಗಳಲ್ಲಿ. ದೇವಾ ವೈ ಯಜ್ಞೆ ಕುರ್ವತ ತದಸುರ ಅಕುರ್ವತ ತೇ ದೇವಾ ಏತಾನಭ್ಯಾತಾನಾನಪಶ್ಯನ್ ತಾನಭ್ಯಾತನ್ವತ ಯದ್ದೇವಾನಾಂ ಕರ್ಮಾಸೀದಾರ್ಧ್ಯತ ತದ್ಯದಸುರಾಣಾಂ ನ ತದ ಆರ್ಧ್ಯತ ಯೇನ ಕರ್ಮಣೇರ್ತ್ಸೆ ತತ್ರ ಹೋತವ್ಯಾ ರುದ್ನೋತ್ಯೇವ ತೇನ ಕರ್ಮಣ ಯದ್ವಿಶ್ವೇ ದೇವಾಃ ಸಮಭರನ್ ತಸ್ಮಾದಭ್ಯಾತಾನಾ ವೈ ಈಶ್ವದೇವ ಯತ್ ಪ್ರಜಾಪತಿರ್ಜಯಾನ್ ಪ್ರಾಯಚ್ಛತ್ತಸ್ಮಾಜ್ಜಯ ಪ್ರಾಜಾಪತ್ಯಾ ಯದ್ರ ಆಶ್ರಭೃದ್ಭಿಃ ರಾಷ್ಟ್ರಮಾದದತ ತದ್ರ ಆಷ್ಟ್ರಭೃತಾಗಂ ರಾಷ್ಟ್ರಭೃತ್ವಂ ತೇ ದೇವ ಅಭ್ಯಾತಾನೈರಸುರಾ ಅಭ್ಯಾತನ್ವತ ಜಯೈರಜಯನ್ ರಾಷ್ಟ್ರಭೃದ್ಭಿಃ ರಾಷ್ಟ್ರಮಾದದತ ಯದ್ದೇವ ಅಭ್ಯಾತಾನೈರಸುರಾನಭ್ಯಾತನ್ವತ ತದಭ್ಯಾತಾನಾನಾಂ ಅಭ್ಯಾತಾನತ್ವಂ ಯಜ್ಜಯೈರಜಯನ್ ತಜ್ಜಯಾನಾಂ ಜಯತ್ವಂ ಯದ್ರ ಆಷ್ಟ್ರಭೃದ್ಭಿಃ ರಾಷ್ಟ್ರಮಾದದತ ತಸ್ಮಾದ್ ರಾಷ್ಟ್ರಭೃತಾಗಂ ರಾಷ್ಟ್ರಭೃತ್ವಂ ತತೋ ದೇವ ಅಭವನ್ ಪರಾಸುರಃ ಯೋ ಭ್ರಾತೃವ್ಯವಾನ್ ಸ್ಯಾತ್ ಸ ಏತಾನ್ ಜುಹುಯಾತ್ ಅಭ್ಯಾತಾನೈರೇವ ಭ್ರಾತೃವ್ಯವಾನ್ ಅಭ್ಯಾತನುತೆ ಜಯೈರ್ಜಯತಿ ರಾಷ್ಟ್ರಭೃದ್ಭಿಃ ರಾಷ್ಟ್ರಮಾದತ್ತೆ ಭವತ್ಯಾತ್ಮನಾ ಪರ ಅಸ್ಯ ಭ್ರಾತೃವ್ಯೋ ಭವತಿ. ದೇವಾ ವೈ ಯಜ್ಞೆ ಕುರ್ವತ ತದಸುರಾ ಅಕುರ್ವತ ತೇ ದೇವಾ ಏತಾನಭ್ಯಾತಾನಾನಪಶ್ಯನ್ ತಾನ್ ಅಭ್ಯಾತನ್ವತ ಯದ್ದೇವಾನಾಂ ಕರ್ಮಾಸೀದಾರ್ಧ್ಯತ ತದ್ಯದಸುರಾಣಾಂ ನ ತದಾ ಆರ್ಧ್ಯತ ಯೇನ ಕರ್ಮಣೇರ್ತ್ಸೆ ತತ್ರ ಹೋತವ್ಯಾರ್ನೋತ್ಯೇವ ತೇನ ಕರ್ಮಣಾ ಯದ್ವಿಶ್ವೇ ದೇವಾಃ ಸಮಭರನ್ ತಸ್ಮಾದಭ್ಯಾತಾನಾ ವೈ ಈಶ್ವದೇವಾ ಯತ್ ಪ್ರಜಾಪತಿರ್ಜಯಾನ್ ಪ್ರಾಯಚ್ಛತ್ತಸ್ಮಾಜ್ಜಯಾ ಪ್ರಾಜಾಪತ್ಯಾ ಯದ್ರ ಆಷ್ಟ್ರಭೃದ್ಭಿಃ ರಾಷ್ಟ್ರಮಾದದತ ತದ್ರ ಆಷ್ಟ್ರಭೃತಾಗಂ ರಾಷ್ಟ್ರಭೃತ್ವಂ ತೇ ದೇವಾ ಅಭ್ಯಾತಾನೈರಸುರಾನ್ ಅಭ್ಯಾತನ್ವತ ಜಯೈರಜಯನ್ ರಾಷ್ಟ್ರಭೃದ್ಭಿಃ ರಾಷ್ಟ್ರಮಾದದತ ಯದ್ದೇವಾ ಅಭ್ಯಾತಾನೈರಸುರಾನ್ ಅಭ್ಯಾತನ್ವತ ತದಭ್ಯಾತಾನಾನಾಮಭ್ಯಾತಾನತ್ವಂ ಯಜ್ಜಯೈರಜಯನ್ ತಜ್ಜಯಾನಾಂ ಜಯತ್ವಂ ಯತ್ರ ಆಷ್ಟ್ರಭೃದ್ಭಿಃ ರಾಷ್ಟ್ರಮಾದದತ ತತ್ರ ಆಷ್ಟ್ರಭೃತಾಗಂ ರಾಷ್ಟ್ರಭೃತ್ವಂ ತತೋ ದೇವಾ ಅಭವನ್ ಪರಾಸುರಾ ಯೋ ಭ್ರಾತೃವ್ಯವಾನ್ ಸ್ಯಾತ್ ಸ ಏತಾನ್ ಜುಹುಯಾದಭ್ಯಾತಾನೈರೇವ ಭ್ರಾತೃವ್ಯಾನ್ ಅಭ್ಯಾತನುತೆ ಜಯೈರ್ಜಯತಿ ರಾಷ್ಟ್ರಭೃದ್ಭಿಃ ರಾಷ್ಟ್ರಮಾದತ್ತೆ ಭವತ್ಯಾತ್ಮನಾ ಪರ ಅಸ್ಯ ಭ್ರಾತೃವ್ಯೋ ಭವತಿ. ದೇವಾ ವೈ ಯಜ್ಞೆ ಕುರ್ವತ ತದಸುರಾ ಅಕುರ್ವತ ತೇ ದೇವಾ ಏತಾನಭ್ಯಾತಾನಾನಪಶ್ಯನ್ ತಾನಭ್ಯಾತನ್ವತ
यद्देवानां कर्मासीधार्ध्यत तद्यदसुराणां न तदार्ध्यत येन कर्मणेऽर्थे तत्र होतव्या युध्नोत्येव तेन कर्मणा यद्विश्वे देवाः समभरन् तस्मादभ्याताना वैश्वदेवा यत्प्रजापतिर्जयान् प्रायच्छत् तस्माज्जया प्राजापत्या यद्राष्ट्रवृद्धि राष्ट्रमाददत तद्राष्ट्रभृतागं राष्ट्रभृत्वं ते देवा अभ्यातानैरसुरान् अभ्यातन्वत जयैरजयन् राष्ट्रवृद्धि राष्ट्रमाददत यद्देवा अभ्यातानैरसुरान् अभ्यातन्वत तदभ्यातानामभ्यातानत्वं यज्जयैरजयन् तज्जयानां जयत्वं यद्राष्ट्रवृद्धि राष्ट्रमाददत तद्राष्ट्रभृतागं राष्ट्रभृत्वं ततो एवा अभवन् परासुरा यो भ्रातृव्यवान् स्यात् स एतान् जुहुयादभ्यातायैव भ्रातृव्यान् अभ्यातनुते जयति राष्ट्रवृद्धि राष्ट्रमादत्ते भवत्यात्मना परास्य भ्रातೃವ್ಯೋ ಭವತಿ. ಇನ್ನೊಂದು ಈ ಅನುವಾಕದಲ್ಲಿ ಒತ್ತಕ್ಷರಗಳು ಎಲ್ಲೆಲ್ಲಿ ಬರುತ್ತೆ, ಅದು ಯಾಕೆ ಬರುತ್ತೆ ಅನ್ನೋದನ್ನ ಒಂದ್ ಸ್ವಲ್ಪ ನೋಡಿ ಅನಲೈಸ್ ಮಾಡಿದ್ರೆ ಏನ್ ಇವಾಗ ತಸ್ಮಾತ್ ಜಯ ಪ್ರಾಜಾಪತ್ಯ ತಸ್ಮಾತ್ ಜಯ ತಸ್ಮಾತ್ ಜಯ ಪ್ರಾಜಾಪತ್ಯ ತಸ್ಮಾತ್ ಜಯ ತುಕಾರ ಇದೆಯಲ್ಲ ಅದ್ರ ಮುಂದೆ ಜಾ ಬಂದಾಗ ಜಾವತ್ ಬರುತ್ತೆ. ಹಾಗೇನೆ ಯತ್ ದೇವ ಯದ್ದೇವ ಅಭ್ಯಾತಾನೈರಸುರಾನ್ ಅಭ್ಯಾತನ್ವತ ತದಭ್ಯಾತಾನಾನಾಂ ಅಭ್ಯಾತಾನತ್ವಂ ಯತ್ ಜಯೈಃ ಅಜಯನ್ ಯಜ್ಜಯೈರಜಯನ್ ತಜ್ಜಯಾನಾಂ. ಒತ್ತಕ್ಷರ ಎಲ್ಲಿದೆಯೋ ಒತ್ತಬೇಕು. ರಾಷ್ಟ್ರಭೃತ್ವಂ ತಾಕ್ ತಾವತ್ತು ವಾವತ್ತು 0. ರಾಷ್ಟ್ರಭೃತ್ ತ್ವಂ ರಾಷ್ಟ್ರಭೃತ್ವಂ ಅಲ್ಲಿ ಒತ್ತಬೇಕು. ಒತ್ತಕ್ಷರಗಳನ್ನು ಗಮನಿಸಬೇಕು. ಪ್ರಾಜಾಪತ್ಯ ಸೋಷ್ಟಾದಶ ಚ प्राजापत्यासोष्टादश च प्राजापत्यासोष्टादश च ಮುಂತೆನ್ನುವ ಕಾಯಿಂತ ಇಲ್ಲದೆ ಋತಾಷಾಢೃತಧಾಮಾಗ್ನಿಃ ಋತಾಷಾಢೃತಧಾಮಾಗ್ನಿಃ ಋತಾಷಾಢೃತಧಾಮಾಗ್ನಿಃ. ಇದನ್ನೇನೆ ಜಯಾದಿ ಪಾಠ ಅಂದ್ರೆ ಇಲ್ಲಿ ಏನಿದೆಯೋ ಇದನ್ನೇ ಅಲ್ಲಿ ಸೇರಿಸಿದೆ. ಅದು ಅಕಾರ್ಡಿಂಗ್ ಟು ಬೋಧಾಯನ ಅಂತ ಹೇಳಿದಾಗ ಇದೇ ಪಾಠವನ್ನು ಹೇಳಬೇಕು, ಬ್ರಾಹ್ಮಣ ಪಾಠವನ್ನು ಹೇಳಬಾರ್ದು ಅನ್ನೋದನ್ನ. ಇಪ್ಪ சொல்லுங்க ಪುರುಷ ಉತ್ತರಾನುವಾಕ. अद्य सम्भूतः पृथिव्यैरसाच्च विश्वकर्मणः समवर्तताधि तस्य त्वष्टा विदधद्रूपमेति तत्पुरुषस्य विश्वमाजानमग्रे वेदाहमेतं पुरुषं महान्तम् आदित्यवर्णं तमसः परस्तारे तमेवं विद्वान् अमृत इह भवति नान्यः पन्था विद्यते यनाय प्रजापतिश्चरति गर्भे अन्तः अजायमानो बहुधा विजायते तस्य देवा तस्य धीराः परिजानन्ति योनिम् मरीचीनां पदमिच्छन्ति वेधसः
यो देवेभ्य आतपति यो देवानां पुरोहितः पूर्वो यो देवेभ्यो जातः नमो रुचाय ब्राह्मये रुचं ब्राह्मं जनयन्तः देवा अग्रे तदब्रुवन् यस्त्वैवं ब्राह्मणो विद्यात् तस्य देवा असन्वशे ह्रीश्च ते लक्ष्मीश्च पत्न्यौ अहोरात्रे पार्श्वे नक्षत्राणि रूपम् अश्विनौ व्यात्तम् इष्टं मनिषाण अमुं मनिषाण सर्वं मनिषाण जायते वशे सप्त च जायते वशे सप्त च जायते वशे सप्त च ಮುಂದಿನದು 14ನೇ ವಾಕ್ಯ ಭರ್ತೃ ಸೂಕ್ತ. ಭರ್ತಾ ಸಂಧ್ರಿಯಮಾಣೋ ಬಿಭರ್ತಿ भर्ता सन्ध्रियमाणो बिभर्ति भर्त्रा सन्ध्रियमाणो बिभर्ति एको देवो बहुधा निविष्टः एको देवो बहुधा निविष्टः एको देवो बहुधा निविष्टः ಒಂದಕ್ಕೊಂದಕ್ಕೆ ಹೆಂಗೆ ಸಂಬಂಧ ಈಗ ತೈತಿರ್ಯದಲ್ಲಿ ಸ ಏಕಃ ನದ್ವಿತೀಯೋ ಓಶ್ಚಿ ಕಶ್ಚಿತ್ ಏಕೋ ದೇವಃ ಬಹುಧಾ ನಿವಿಷ್ಟಃ ಒಬ್ಬನೇನೆ ಅವನ ಅನೇಕವಾದ ಅನೇಕ ರೂಪರೂಪಾಯ ಸದೈಕ ರೂಪರೂಪಾಯ ವಿಷ್ಣು ಸಹಸ್ರನಾಮದಲ್ಲೂ ಬೇರೆ ಬೇರೆ ಇದುಗಳನ್ನು ತಗೊಂಡ್ರು ಅವನ ಒಬ್ಬನೇ, ಬೇರೆ ಬೇರೆ ಅಲ್ಲ. ಅವನು ಜಗತ್ತಿಗೆ ಕಾರಣ, ಅವನು ಪರಬ್ರಹ್ಮ. ಅದಕ್ಕಾಗಿ ವಿರಾಟ್ ಪುರುಷನನ್ನ ಹಿಂದೆ ಹೇಳಿ ಮುಂದಕ್ಕೆ ಅವನು ಎಲ್ಲರನ್ನು ರಕ್ಷಿಸುವವನು, ಇವೆಲ್ಲ ಬರುವಂತದ್ದು. ಯದಾ ಭಾರಂ ತಂದ್ರಯತೆ ಸಭರ್ತುಂ यदा भारं तन्द्रयते सभर्तुं यदा भारं तन्द्रयते सभर्तुं ನಿನ್ನ ಭಾರವನ್ನ ನಾನ್ ತಗೊಳ್ತೀನಿ, ನಿನ್ ರೆಸ್ಪಾನ್ಸಿಬಿಲಿಟಿ ನಂದು ಅಂತ ಹೇಳೋದು. ಭಾರ ಅಂದ್ರೆ ವೆಯ್ಟ್ ಅಂತ ಅಂದ್ಬಿಟ್ಟೆ ವಿಷಯ ಅಲ್ಲ. ಅವನು ಪೂರ್ಣ ರಕ್ಷಣೆ, ಇಡೀ ವಿಶ್ವದ ರಕ್ಷಣೆ, ಸೃಷ್ಟಿ ಚೇತನ ಅಚೇತನಗಳು ಎಲ್ಲದರ ರಕ್ಷಣೆ ಅವನು ಮಾಡ್ತಾನೆ. ಯದಾ ಭಾರಂ ತಂದ್ರಿಯತೆ, ಅದರಿಂದ ಅವನನ್ನ ಭರ್ತ, ವಿಶ್ವಸ್ಯ ಭರ್ತ್ರಿ ಜಗತಃ ಪ್ರತಿಷ್ಠಾ. ಆ ಕಾಟಕದಲ್ಲಿ ಬರುತ್ತೆ ಅನೇಕ ಬಾರಿ ರಿಪಿಟೇಷನ್. ನಿಧಾಯ ಭಾರಂ ಪುನರಸ್ತಮೇತಿ निधाय भारं पुनरस्तमेति निधाय भारं पुनरस्तमेति ತಮೇವ ಮೃತ್ಯುಮೃತಂ ತಮಾಹುಃ तमेव मृत्युममृतं तमाहुः तमेव मृत्युममृतं तमाहुः ತಂ ಏವ ಮೃತ್ಯು ಕಾಲಶ್ಚ ನಾರಾಯಣ. ಎಲ್ಲರನ್ನೂ ಅವನೇನೆ, ಮೃತ್ಯುವ ರೂಪದಲ್ಲೂ ಬರೋನು ಅವನೇನೆ, ಅವರವರ ಆಯಸ್ಸಿದಾಗ ಕಳ್ಕೊಂಡವನು. ತಮೇವ ಮೃತ್ಯು ಅಮೃತಂ ತಮಾಹು, ಅವನೇ ಅಮೃತ. ಕರ್ಮದಲ್ಲಿ ಬಿಡಿಸ್ಕೊಳ್ದೇ ಇದ್ರೆ ಮತ್ತೆ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಹಾಕುವನು ಅವನೇ. ಇಲ್ಲಿ ಮನುಷ್ಯ ಶರೀರದಲ್ಲಿ ಸಾರ್ಥಕತೆ ಮಾಡ್ಕೊಂಡು ಅವನಲ್ಲಿ ಶರಣಾದ್ರೆ ಮೋಕ್ಷವನ್ನು ಕೊಡೋನು ಅವನೇ. ಭಯಕೃತ್ ಭಯನಾಶನಃ, ಭಜನೆಗಳಲ್ಲಿ ಬಂಧನವ ಕೊಡುವನೇ ಶ್ರೀನಿವಾಸ. ಬಂಧನ ಬಿಡಿಸೋನೆ ಶ್ರೀನಿವಾಸ, ಕೊಡೋನು ಅವನೇ, ಬಿಡಿಸೋನು ಅವನೇ. ಏನಿದು ಅರ್ಥ ಅಂತಂದ್ರೆ, ಭಯ ಯಾಕೆ ಪಡಿಸ್ಬೇಕು? ಎಲ್ರು ತನ್ನ ಹೆಸರು ಕೂಗಾಡ್ಲಿ ಅಂತಾನ? ಎಲ್ಲ ಎಂಡೆ ಪೇರ್ ಸೊಲ್ಯೂಟು ಅದಕ್ಕೆ ಸುಮ್ನೆ ಭಯ ಉಂಟು ಮಾಡೋದು ಎಲ್ರಿಗೂ. ಅವನಿಗೇನು ಎಲ್ಲರ ಹತ್ರ ಹೇಳಿಸ್ಕೋಬೇಕು ಅಂತ ಭಯಕ್ಕೆ ಇದೆಯಾ? ಇಲ್ಲ ನಾವು ಸ್ತೋತ್ರ ಮಾಡಿದ್ರೆ ಅವನಿಗೇನೋ ಕೊರವೇನಾ? ಏನಾದ್ರು ಕೊರೆ ಇದೆಯಾ? ಕರ್ಮಯುತವಾಗಿ ಬರುವಂತಹದ್ದು, ಅದಕ್ಕೆ ಸರಿಯಾಗಿ ಫಲಗಳನ್ನು ಕೊಡ್ತಾನೆ. ಬೈ ನೇಚರ್ ಈಸ್ ವೆರಿ ಪರಮ ಕಾರುಣಿಕ. ಅಂತವನನ್ನ ನಾನು ರೇಗಿಸ್ತೀವಿ ನಾವು, ಶಾಸ್ತ್ರಕ್ಕೆ ವಿರುದ್ಧವಾಗಿ ನಮಗ್ ಮನಸ್ಸಿಗೆ ಬಂದಂಗ್ ಮಾಡಿ. ಯಾವಾಗ ನೀವು ಶಾಸ್ತ್ರವನ್ನ ಧಿಕ್ಕರಿಸಿ ಮಾಡಿದಾಗ ಏನಾಗುತ್ತೆ? ಕ್ಷಿಪಾಮಿ ಆಸುರಿಂ ಯೋನಿಂ, ಭಗವದ್ಗೀತೆನಲ್ಲಿ ಹೇಳ್ದಂತೆ. ಆಸುರ ಸ್ವಭಾವವನ್ನು ಜಾಸ್ತಿ ಮಾಡ್ತೀನಿ ಅಂತಾನೆ, ರಾಕ್ಷಸರಾಗ್ತಾರೆ, ತಮೋ ಗುಣ ಜಾಸ್ತಿ ಆಗತ್ತೆ.
ಅದೇನೆ ಯಾರು ಇದ್ ಮಾಡ್ತಾನೆ ಅವನು ವಸಿಯಾನ್ ಭವತಿ. ಏನ್ ಹೇಳಿದ್ಯೋ ಆ ರೀತಿನಲ್ಲಿ ನಡೆಸಿದ್ರೆ ಶಾಸ್ತ್ರದಲ್ಲಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಅಕಾರ್ಯವು ಎರಡರಲ್ಲೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಾದನ್ನು ನಡೆಸಬೇಡಿ ಅಂತ ಯಾಕೆ ಇಷ್ಟೊಂದು ಹೇಳೋದು ಅಂದ್ರೆ ಈ ಕಾರಣದಿಂದ ಅವನೇನೆ ಮೃತ್ಯುವು ಅಮೃತವೂ ಕೂಡ ಅವನೇ ಆಗ್ತಾನೆ. ತಂ ಭರ್ತಾರಂ ತಮು ಗೋಪ್ತಾರಮಾಹು तं भर्तारं तमुगोप्तारमाहुः तं भर्तारं तमुगोप्तारमाहुः सभृतो भ्रियमाणो बिभर्ति सभृतो भ्रियमाणो बिभर्ति सभृतो भ्रियमाणो बिभर्ति य येनं वेद सत्येन भर्तुं ययेनं वेद सत्येन भर्तुं ययेनं वेद सत्येन भर्तुं सद्यो जातमुत जहात्येषः सद्यो जातमुत जहात्येषः सद्यो जातमुत जहात्येषः उतो जरन्तं न जहात्येकम् उतो जरन्तं न जहात्येकम् उतो जरन्तं न जहात्येकम् उतो बहूनेकमहर्जहार उतो बहुनेकमहर्जहार उतो बहुनेकमहर्जहार अतन्द्रो देवः सदमेव प्रार्थः अतन्द्रो देवः सदमेव प्रार्थः अतन्द्रो देवः सदमेव प्रार्थः यस्तद्वेद यत आ बभूव यस्तद्वेद यत आ बभूव यस्तद्वेद यत आ बभूव सन्धाञ्च यागं सन्दधे ब्रह्मणैषः सन्धां च यागं सन्दधे ब्रह्मणैषः सन्धां च यागं सन्दधे ब्रह्मणैषः रमते तस्मिन् उत जीर्णेशयाने रमते तस्मिन् उत जीर्णेशयाने रमते तस्मिन् उत जीर्णेशयाने ತಸ್ಮಿನ್ ಅನ್ನೋದು ಸ್ವರಿತ ಯಾಕೆ ಅಂದ್ರೆ ಮುಂದಿಂದು ಸಂಯುಕ್ತಾಕ್ಷರ ಇದೆ. ತಸ್ಮಿನ್ ನೋತ ಜೀರ್ಣೇಶಯಾನೆ ನೈನಂ ಜಹಾತ್ಯಹಸ್ಸು ಪೂರ್ವ್ಯೇಷು नैनं जहात्यहस्सु पूर्वेषु नैनं जहात्यहस्सु पूर्वेषु ತ್ವಾಮಾಪೋ ಅನುಸರ್ವ ಆಶ್ಚರಂತಿ ಜಾನತೀಃ त्वामापो अनुसर्वाश्चरन्ति जानतीः त्वामापो अनुसर्व आश्चरन्ति जानतीः वत्सं पयसा पुनानोः वत्सं पयसा पुनानाः वत्सं पयसा पुनानाः त्वमग्निगं हव्यवाहगं समिन्थे त्वमग्निगं हव्यवाहकं समिन्थे त्वमग्निगं हव्यवाहकं समिन्थे त्वं भर्ता मातरिष्वा प्रजानाम् त्वं भर्ता मातरिष्वा प्रजानाम् त्वं भर्ता मातरिष्वा ಪ್ರಜಾನಾಂ. ಅದೇ ರೀತಿ ವಾಚಿಸ್ಬಿಟ್ಟೆ ಏನ್ ನಡೆದಕ್ಕೆ ಕೊಡ್ದಾಗ ಸಿ.ಜಿ. ಪುರುಷೋತ್ತಮ ಎಮ್ಮೆ ಅಥರ್ವ ವೇದ ಏನಂದ್ರೆ ಎಲ್ಲ ಅಧ್ವಾನ ಆರ್ಯರು ದ್ರಾವಿಡರು ಬಂದ್ರು, ಅವರಿಂದ ಇದಾಯ್ತು. ಇದ್ರಲ್ಲಿ ಮಾಟ ಮಂತ್ರ ಪರಿ ಅದಿದೆ ಅನ್ಕೊಳ್ಲಿಕ್ಕೆ ನಾನು ನಮ್ಮ ನಾರಾಯಣ ಉಪನಿಷತ್ತು ಅಥರ್ವ ಶಿರಸ್ಸಿಂದ ಸರಿಯಾದ ಭಾಷ್ಯ ನೋಡಿ ಬರಿಬೇಕು. ಮನಸ್ಸಿಗೆ ಬಂದಂಗೆ ಏನೇನೋ ಬರೋದು. ಮೈಸೂರು ವಿಶ್ವವಿದ್ಯಾಲಯದ ಪ್ರಕಟಣೆ ಇದು. ಸುಮ್ನೆ ಏನಿದೆ ಅಥರ್ವವೇದ ನೋಡೋಣ ಅಂತ ಹೋದ್ರೆ ಬರೀ ಅಧ್ವಾನ ಓದ್ಬಿಟ್ಟಿದ್ದಾರೆ ಎಮ್ಮೆ ಅವರು.
ಮನಸ್ಸಿಗೆ ಬಂದಂಗೆ ಏನೇನೋ ಬರೆದಿದ್ದಾನೆ. ಮಾಟ ಮಂತ್ರ ಬರೀ ಅದೇನೇ ಇರೋದಂತಿದ್ರಲ್ಲಿ, ಇನ್ಯಾರ ಮೇಲೋ ಮಾಡೋದಕ್ಕೆ ಎಲ್ಲಾ ತರುವೇದಲ್ಲಿ. ಇನ್ಮೇಲೆ ಯಾವ್ದಾದ್ರು ಹೇಳೋದಾದ್ರೆ ಭಾಷ್ಯಗಳನ್ನು ನೋಡ್ಬೇಕು ಅನ್ನೋದು, ಅದಕ್ಕೆ ಕಾಮೆಂಟ್ರೀಸ್ ನೋಡ್ಬೇಕು, ಅದಕ್ಕೆ ಅನುಕೂಲವಾಗಿರ್ಬೇಕು. ಸುಮ್ಮನೆ ಮನಸ್ಸಿಗೆ ಬಂದಂಗೆ ಏನೇನೋ ಹೇಳೋದಲ್ಲ. ಏತದ್ ಅಥರ್ವ ಶಿರೋ ಯೋಧೀತೆ. ಅಥರ್ವ ಶಿರಸ್ಸು ಅಂದ್ರೆ ಉಪನಿಷತ್ತು ಕಡೆ ಭಾಗ. ಆ ಅಥರ್ವ ವೇದದ ಕಡೆಯ ಭಾಗದಲ್ಲಿ ಬರುವುದು ಈ ನಾರಾಯಣ ಉಪನಿಷತ್ತು. ಇದು ಒಂದೊಂದ್ರಲ್ಲೂ ಹೇಳಿ ಬರುವಂತದ್ದು. ಎಲ್ಲ ಚಂದ ಇಪ್ಪ ಉತೋಜರಂತಂ. ತ್ವಂ ಯಜ್ಞಸ್ತ್ವಂ ಮತ್ತೆ ತಸ್ಮಿನ್ ತ್ವಮಗ್ನಿಂ ಸಮಿಂಚಾಚಿ ತ್ವಂ ಭರ್ತಾ ಮಾತ ವಿಶ್ವ ಪ್ರಜನಾಚಿನ ತ್ವಂ ಯಜ್ಞಸ್ತ್ವಮು ಮೇ ವಾಸಿ ಸೋಮಃ. ತ್ವಂ ಯಜ್ಞಸ್ತ್ವಮುಮೇ ವಾಸಿ ಸೋಮಃ. ತ್ವಂ ಯಜ್ಞಸ್ತ್ವಮುಮೇ ವಾಸಿ ಸೋಮಃ. ಮಾತರಿಶ್ವ ಪ್ರಜಾನಾಮ ಯಜ್ಞ ಸೋಮ ಇಂದ್ರ ಎಲ್ಲವೂ ನೀನೇನೆ. ಅವರವರಿಗೆ ಆಯಾಯ ಅಸೈನ್ಮೆಂಟ್ ಕೊಟ್ಟು ಅವರಲ್ಲಿ ಒಳಗಡೆ ಇದ್ದು ಅವನ ಸಂಕಲ್ಪದಂತೆ ಎಲ್ಲರೂ ನಡೆಸುವಂತಹದ್ದು. ಅದಕ್ಕಾಗಿ ಎಲ್ಲ ಹೇಳಿದ್ದು. ತ್ವಮುಮೇವ ಅಸಿ ಸೋಮಃ, ನೀನೇ ಸೋಮನು ಆಗಿದ್ದೀಯ. ತವ ದೇವ ಹವಮಾಯಂತಿ ಸರ್ವೇ. ತವ ದೇವಾ ಹವಮಾಯಂತಿ ಸರ್ವೇ. ತವ ದೇವಾ ಹವಮಾಯಂತಿ ಸರ್ವೇ. ತ್ವಮೇಕೋಸಿ ಬಹೂನನು ಪ್ರವಿಷ್ಟಃ. ತ್ವಮೇಕೋಸಿ ಬಹೂನನು ಪ್ರವಿಷ್ಟಃ. ತ್ವಮೇಕೋಸಿ ಬಹೂನನು ಪ್ರವಿಷ್ಟಃ. ಎಲ್ಲ ಚೇತನ ಅಚೇತನಗಳಲ್ಲಿ ನೀನೊಬ್ಬನೇ ಏಕಃ ಅಸಿ. ಅನುಪ್ರವಿಷ್ಟಃ, ಎಲ್ಲದರ ಒಳಗೂ ವ್ಯಾಪಿಸಿ ಎಲ್ಲವನ್ನು ನಿಯಮಿಸಿ ಎಲ್ಲವನ್ನು ರಕ್ಷಿಸುವಂತಹ ಸರ್ವಾತ್ಮ. ಅಂತಃಪ್ರವಿಷ್ಟಃ ಶಾಸ್ತಾಜನಾನ ಸರ್ವಾತ್ಮ. ಇದು ಬೇರೆ ಯಾವ ದೇವತೆನೂ ಇಲ್ಲ. ಬ್ರಹ್ಮನಿಗೂ ಆಗೋಲ್ಲ, ರುದ್ರನಿಗೂ ಆಗೋಲ್ಲ. ಅದರಿಂದ ಯಾರು ಅನ್ನೋದು ನಿರ್ಧಾರ ಆಗ್ಬೇಕಾದ್ರೆ ತತ್ವ ಯಾವುದು, ಜಗತ್ ಕಾರಣ ಅಂತಂದ್ರೆ ಒಂದೊಂದಕ್ಕೂ ಎಷ್ಟು ರೀತಿಯ ಸಮನ್ವಯ ಬರುತ್ತಿಲ್ಲಿ ಅಂತ ಪ್ರಶ್ನೋಪನಿಷತ್ತಿನಲ್ಲಿ ಹೇಳಿದ್ದು. ಕಿಂ ಕಾರಣಂ ಬ್ರಹ್ಮ, ಜಗತ್ ಸೃಷ್ಟಿಗೆ ಕಾರಣಕರ್ತ ಯಾರು, ಎಲ್ಲವನ್ನು ತಿಳಿಸೋದು. ಅವನೊಬ್ಬನೇನೆ ಬಹುವಾಗಿ ಅನೇಕವಾಗಿ ಎಲ್ಲದರಲ್ಲಿ ಅಂತಃಪ್ರವಿಷ್ಟ ಶಾಸ್ತಾಜನಾನ, ಎಲ್ಲವನ್ನು ನೇಮಿಸುವಂತವನು. ಚೇತನದಲ್ಲೂ ಇದ್ದಾನೆ, ಅಚೇತನದಲ್ಲೂ ಇದ್ದಾನೆ, ಒಳಗಡೆನೂ ವ್ಯಾಪಿಸಿದ್ದಾನೆ, ಹೊರಗೂ ವ್ಯಾಪಿಸಿದ್ದಾನೆ. ನಮಸ್ತೆ ಅಸ್ತು ಸುಹವೋ ಮಯೇಧಿ. ನಮಸ್ತೆ ಅಸ್ತು ಸುಹವೋ ಮಯೇಧಿ. ನಮಸ್ತೆ ಅಸ್ತು ಸುಹವೋ ಮಯೇಧಿ. ನಮೋ ವಾಮಸ್ತು ಶೃಣುತ ಗಂಹವಂ ಮೇ. ನಮೋ ವಾಮಸ್ತು ಶೃಣುತ ಗಂಹವಂ ಮೇ. ನಮೋ ವಾಮಸ್ತು ಶೃಣುತ ಗಂಹವಂ ಮೇ. ಪ್ರಾಣಾಪಾನಾವಜಿರಗಂ ಸಂಚರಂತೌ. ಪ್ರಾಣಾಪಾನಾವಜಿರಗಂ ಸಂಚರಂತೌ. ಪ್ರಾಣಾಪಾನಾವಜಿರಗಂ ಸಂಚರಂತೌ. ನಮ್ಮಲ್ಲಿ ಪ್ರಾಣವಾಗಿರುವವನೇ ಭಗವಂತನೇನೆ. ಉಸಿರು ಇನ್ನು ಇಕ್ರದ ಪಾರಂಗ ಪ್ರಾಣೋಪೋಚ ಇದೆಲ್ಲ ಕೇಳ್ತಾವಲ್ಲ. ಆತ್ಮನಲ್ಲಿ ಅಂತರ್ಯಾಮಿಯಾಗಿ ಅವನಿದ್ದಾನೆ. ಈ ಶರೀರವನ್ನು ಬಿಡಬೇಕಾದ್ರೆ ಎಲ್ಲ ಒಂದೊಂದು ಇದ್ರು ಬರ್ಬೇಕಾದ್ರೆ ಪ್ರತಿ ಒಂದ್ರಲ್ಲೂ ಅವನಿರುವಂತ. ಹಯಾಮಿವಾಂ ಬ್ರಹ್ಮಣ ತೋರ್ತಮೇತಂ. ವಯಾಮಿ ವಾಂ ಬ್ರಹ್ಮಣ ತೂರ್ತಮೇತಂ. ವಯಾಮಿ ವಾಂ ಬ್ರಹ್ಮಣ ತೂರ್ತಮೇತಂ. ಯೋ ಮಾಂ ದ್ವೇಷ್ಟಿ ತಂಜಯಿತಂ ಯುವಾನ. ಯೋ ಮಾಂ ದ್ವೇಷ್ಟಿ तं ಜಹಿತಂ ಯುವಾನ. ಯೋ ಮಾಂ ದ್ವೇಷ್ಟಿ तं ಜಹಿತಂ ಯುವಾನ. ನನ್ನ ದ್ವೇಷಿಗಳು ಯಾರಿದ್ದಾರೆ ಅವರಿಂದ ನನ್ನನ್ನು ರಕ್ಷಿಸುವನು ಅವನೇ. ಅವರನ್ನ ಜಹಿ. ಈ ಲಕ್ಷ್ಮಣ ಇಂದ್ರಜಿತುವನ್ನು ಕೊಲ್ಬೇಕಾದ್ರೆ ರಾಮನ ಸತ್ಯಕ್ಕೆ ಇದಕ್ಕೆ ಇಟ್ಬಿಟ್ಟು ಅದು ಸತ್ಯವಾದ್ರೆ
ನೀನು ಜಹಿ ರಾವಣಿಂ ಅಂತಾನೆ. ರಾವಣಿಂ ಅಂದ್ರೆ ರಾವಣನ ಮಗ ಅವನು, ಇಂದ್ರಜಿತು. ಕುಡಿರೋದು ಬ್ರಹ್ಮಾಸ್ತ್ರ. ಅದರಲ್ಲಿ ರಾಮ ಸತ್ಯಸಂಧನಾಗಿರೋದು ಸತ್ಯವಾದರೆ ನೀನು ಆ ರಾವಣನ ಮಗನನ್ನ ತಲೆ ತೆಗಿ ಅಂತ ಅಂದ್ಬಿಟ್ಟು ಆಮೇಲೆ ಅದು ಇದಾಗೋದು. ಹಾಗೆ ಇಲ್ಲಿ ತಂ ಜಹಿ ತಂ ಯುವಾನ, ನನ್ನ ದ್ವೇಷಿಗಳು ಯಾರು, ಏನೋ ಇಲ್ಲಿ ನಾನು ಕಂಡ್ರಾಗದೇ ಇರೋರು ಅಂತಷ್ಟೇ ಅಲ್ಲ. ಅವತ್ತು ಹಿಂದೆ ಒಂದ್ಸಲ ಹೇಳಿದೆ ನಾನು, ಈ ಅರಿಷಡ್ ವರ್ಗಗಳು ನಮ್ಮ ನಾಶಕ್ಕೆ, ಆತ್ಮದ ನಾಶಕ್ಕೆ ಕಾರಣವಾಗೋದು. ಅವುಗಳನ್ನು ಜಯಿಸ್ಬೇಕಾದ್ರೆ ಅಂದ್ರೆ ಇಂದ್ರಿಯ ಜಯ ಸಾಧಿಸ್ಬೇಕಾದ್ರೆ ಹಯಗ್ರೀವ ಇವನನ್ನ ಪ್ರಾರ್ಥನೆ ಮಾಡೋದು. ಇರುಡೀಕೇಶ, ಪಂಚ ಇಂದ್ರಿಯಗಳು ನನ್ನ ಕಂಟ್ರೋಲ್ ನಲ್ಲಿ ಇರಬೇಕು. ಐ ಮಸ್ಟ್ ಬಿ ದಿ ಕಂಟ್ರೋಲರ್. ಅವುಗಳು ಹೇಳದಂತೆ ನಾವಲ್ಲ. ಅಯ್ಯೋ ಏನು ಕಾಫಿ ಸಾಡೋದ್ರಿಂದ ಕಾರದಿಲ್ಲೇ, ಅವಾಗೇನೋ ನಾವು ಇಂದ್ರಿಯದ ದಾಸರು. ಎಲ್ಲ 5 ಇಂದ್ರಿಯಗಳಿಗೆ ಅನ್ವಯ. ಅದನ್ನ ನೋಡದೆ ಇದ್ರೆ ಆಗೋಲ್ಲ, ಇದನ್ನ ಮಾಡದೇ ಇದ್ರೆ ಆಗೋಲ್ಲ. ಅಲ್ಲಿ ಇಂದ್ರಿಯಗಳ ಪ್ರಧಾನ. ಆ ರೀತಿ ಇದನ್ನೆಲ್ಲ ಜಯಿಸುವಂತವ ನೀನು. ಪ್ರಾಣಾಪಾನೌ ಸಂವಿಧಾನೌ ಜಹಿತಂ, ಪ್ರಾಣಾಪಾನೌ ಸಂವಿಧಾನೌ ಜಹಿತಂ, ಪ್ರಾಣಾಪಾನೌ ಸಂವಿಧಾನೌ ಜಹಿತಂ, ಅಮುಷ್ಯಾಸು ನಾಮಾ ಸಂಗಸಾತಾಂ, ಅಮುಷ್ಯಾಸು ನಾಮಾ ಸಂಗಸಾಥಾಂ, ಅಮುಷ್ಯಾಸು ನಾಮಾ ಸಂಗಸಾಥಾಂ. ಅಮುಕ ಗೋತ್ರಸ್ಯ ಅಮುಕ ಶರ್ಮಣಃ, ಅವನಿಗೆ ಡೈರೆಕ್ಟ್ ಆಗಿ ಅಡ್ರೆಸ್ ಮಾಡ್ಬೇಕಾದ್ರೆ ಅಲ್ಲಿ ಹೇಳ್ತೀವಲ್ಲ ಇದರಲ್ಲಿ ಉದಕ್ಷಾಂತಿನಲ್ಲಿ, ಗೋತ್ರಸ್ಯ ಶರ್ಮಾಣಂ ತಾಮಹಂ ಅಂತ ಹೇಳಿದ್ಮೇಲೆ ಯಾವ ಗೋತ್ರ ಯಾವಿದು ಉದಕ್ಷಾಂತಿ ಹೇಳಿದಾಗ್ಲೆಲ್ಲ ಯಾರು ನಾವು ಉದ್ದೇಶಿಸಿ ಮಾಡಿರ್ತೀರೋ ಉದಕ ಶಾಂತಿನ. ಈಗ ಸೀಮಂತ, ಸೀಮಂತ ಆದ್ರೆ ಆ ಹೆಣ್ಣಿನ ಹೆಸರು ಹೇಳ್ಬೇಕು, ಗೋತ್ರ ನಕ್ಷತ್ರ ಹೇಳಿ ನಾಮ್ನೀಂ ತೇಜಸೆ ಬ್ರಹ್ಮವರ್ಚಸಾಯ ಗೃಹಾಮಿ. ಆ ಯಜಮಾನ ಹೇಳಿರೋದು, ನೀವೆಲ್ಲ ನನ್ನ ಪರವಾಗಿ ಈ ಜಪಿಸಿ ಒಂದೊಂದು ದಿಕ್ಕಿನಿಂದ ಅಂತ ಹೇಳೋದು. ಪ್ರಾಚ್ಯಾಂ ದಿಶಿ ಜಪಕರ್ತಾರಂ ತ್ವಾಂ ಋಣೀಮಹೇ. ನಾವು ಜಪ ಮಾಡ್ತಿರೋದು ಯಾಕೆ, ಆ ಯಜಮಾನನಿಗೆ ಎಲ್ಲ ಒಂದೊಂದು ಉಂಟಾಗ್ಬೇಕು ಅಂತ. ಅದಕ್ಕಾಗಿ ಆ ಗೋತ್ರ ನಕ್ಷತ್ರ ಹೇಳಬೇಕು. ಹಾಗೆ ಇಲ್ಲಿ ಅಮುಖ ಅಂತ ಬಂತಲ್ಲ, ಅದಕ್ಕಾಗಿ ಹೇಳಿದೆ. ಆಮುಷ್ಯ ಎಣಯ ಅದು ತಮ್ಮೇ ದೇವ ಬ್ರಹ್ಮಣ ಸಂವಿಧಾನೌ, ತಮ್ಮೇ ದೇವಾ ಬ್ರಹ್ಮಣ ಸಂವಿಧಾನೌ, ತಮ್ಮೇ ದೇವಾ ಬ್ರಹ್ಮಣ ಸಂವಿಧಾನೌ, ವಧಾಯ ದತ್ತಂ ತಮಹಗಂ ಹನಾಮಿ, ವಧಾಯ ದತ್ತಂ ತಮಹಗಂ ಹನಾಮಿ, ವಧಾಯ ದತ್ತಂ ತಮಹಗಂ ಹನಾಮಿ. ಅಸಜ್ಜಾನ ಸತ ಬಭೂವ, ಅಸಜ್ಜಾನ ಸತ ಬಭೂವ, ಅಸಜ್ಜಾನ ಸತ ಬಭೂವ. ಯಂ ಯಂ ಜಜಾನ ಸವು ಗೋಪೋ ಅಸ್ಯ, ಯಂ ಯಂ ಜಜಾನ ಸ ಉಗೋಪೋ ಅಸ್ಯ, ಯಂ ಯಂ ಜಜಾನ ಸ ಉಗೋಪೋ ಅಸ್ಯ. ಇನ್ನೊಂದು ಕೇಳ್ಬೇಕು ಅಂತ ಇದ್ದೆ. ಈ ಯಾವುದೋ ಒಂದು ಆಪ್ ಇದೆ ಕನ್ನಡದಲ್ಲಿ, ನೀನ್ ಹೇಳ್ತಾ ಹೋದ್ರೆ ಅದೇನೆ ಸ್ಕ್ರಿಪ್ಟ್ ಬರೆಯುತ್ತೆ ಅಂತ. ஆறுதா சாத்தியமா? அது இருக்குது மாமா, டெவலப் இது இருக்குது, நிறைய அப்படி இருக்குது. இது இருக்குது, அது ಟೆಕ್ಸ್ಟ್ ಟು. ಈಗ ನಾನು ಏನ್ ಹೇಳ್ತಾ ಹೋದ್ರೆ ಕನ್ನಡದಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಬರ್ಬೇಕು, ಆಗತ್ತಾ? அது எவ்வளவு அக்யூரேட் இருக்குங்க மாமா, அதுக்கு பண்றது கொஞ்சம் ಏನಾದ್ರು ಟ್ರೈ பண்ணி பாருங்க. ಅದಕ್ಕೆನಕ ಏನ್ 2-3 ಪೇಜ್ ಕೇಟ. ಒಂದು ಏನು ಅಂತಂದ್ರೆ ಈಗೆಲ್ಲ ಬಿಟ್ಟು ಹೋಗ್ತಾ ಇದೆ ನಮ್ಮ ಕಾಲಕ್ಕೂ, ಈಗಿನ ಇವರುಗಳಿಗೂ ಕೂಡ. ಇವೆಲ್ಲ ಯಾಕೆ ಬೇಕು? ಈಗ ಮಡಿ ಆಚಾರ ಇವುಗಳೆಲ್ಲ ನಡೆಸೋದು, ಒಬ್ಬೊಬ್ಬರು ಧರ್ಮಗಳೇನೋ ನಿತ್ಯ ವಿಧಿಗಳು, ಇದಕ್ಕೆಲ್ಲ ಏನ ತಿರಿಮ ಆಧಾರಗಳಿದೆ. ಸುಮ್ಮನೆ ಏನೋ ಹೇಳ್ತಾ ಇಲ್ಲ. ಗೋಪಾಲ ಋಷಿಗ ಆನ್ನಿಕ ಸತ್ ಸಂಪ್ರದಾಯ ದೀಪಿಕೆ ಅಂತ ಒಂದು, ಈ ಹೆಬ್ಬಾರ್ ಇದ್ರದ್ದು ಏನ ಸೋಮಾಶಿ ಅಂಡನ್ ಸಭೆ ಇದೆಯಲ್ಲ, ಅವ್ರೇನು ಹೊಸದೊಂದು ಪುಸ್ತಕ ಹಾಕಿದ್ದಾರೆ, ಶುಭೋದಯ ತರ ಸಂಸ್ಕಾರಗಳಿಗೆ. ಅಲ್ಲಿ ಯಾರೋ ಮುಕುಂದನ ಯಾರೋ ಅವರು ಇದ್ ಮಾಡಿದ್ದು ಅನ್ಸುತ್ತೆ. ಇವ್ರು ಯಾರೋ ಹಾಕಿದ್ರು, ಗೋಪಾಲ ಕೃಷ್ಣ ಇದರಲ್ಲಿ. ಇವೆಲ್ಲ ಸ್ಮೃತಿ ಗ್ರಂಥಗಳು. ಇದನ್ನ ತಿಳಿಸಿ ಇದ್ ಮಾಡೋದ್ರಲ್ಲಿ ಅಟ್ಲೀಸ್ಟ್ ಹೇಗಿತ್ತು ಅಂತನಾರು ಒಂದು ಗೊತ್ತಾಗ್ಲಿ ಅಂತ ಯಾರಿಗಾರೋ ಆಸಕ್ತಿ ಇದ್ರೆ, ಆ ದೃಷ್ಟಿಯಿಂದ ಇದೊಂದು ಬರೆಯೋಣ ಅಂತ. ಏನೇನೋ ಮನಸ್ಸೇ ಬರೋ ಥಾಟ್.
ಬೆಳಗ್ಗೆ ಎದ್ದ ಕ್ಷಣದಿಂದ ನಿತ್ಯ ಗ್ರಂಥ ರಾಮಾನುಜರದು ಬೇಸು, ಅದನ್ನ ಇಟ್ಕೊಂಡು ಆಮೇಲೆ ಬಂದಂತಹದ್ದು ಪಂಚಕಾಲ ಪ್ರಕಾಶಕ್ಕೆ. ಇದಾದ್ಮೇಲೆ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗೋ ತನಕ ನಮ್ಮ ಬಿಹೇವಿಯರ್ ಹೇಗಿರ್ಬೇಕು ಶ್ರೀ ವೈಷ್ಣವಂದು. ಅದರಲ್ಲಿ ಮನುಷ್ಯ ಧರ್ಮ ಬರುತ್ತೆ, ಬೇರೆಯವರು ಇದ್ ಮಾಡೋದು. ಈಗ ಬೈರು ದೇಶಕ್ಕೆ ಹೋದ್ರೆ ಕೈಕಾಲು ತೊಳ್ಕೊಂಡು ಬಾಯಿ ಮುಚ್ಚಿಸ್ಬಿಟ್ಟು ಬರ್ಬೇಕು. ಈ ಕರೋನಾ ಬಂತು ಅಂತ ಹೇಳ್ಬಿಟ್ಟು ಅವಾಗ ಎಲ್ರು ಕೈ ತೊಳೆದಿದ್ದೆ, ಸ್ಯಾನಿಟರಿ ಇದೆಲ್ಲ ಹಾಕಿದ್ದು. ಇದು ನಮ್ಮಲ್ಲಿ ಇರ್ಲಿಲ್ವಾ? ಹೊರಗಡೆ ಹೋಗ್ಬಿಟ್ಟು ಬಂದ್ರೆ ಕಾಲ್ ತೊಳ್ಕೊಳ್ಬೇಕು. ನಂಬರ್ 1 or 2 ನಾವು ಹೋಗಿ ಬಂದ್ರೆ ಕಾಲ್ ತೊಳೆದು ಬಾಯಿ ಮುಕ್ಕಳಿಸ್ಬರ್ಬೇಕು, ಆಚಮನ ಮಾಡ್ಬೇಕು. ರಜಸ್ವಲಯ ಆದಾಗ ದೇ ಶುಡ್ ಬಿ ಅಲೂಫ್. ಅದಕ್ಕೇನಾದ್ರು ಆಧಾರ ಇದೆಯಾ? ವೇದದ ಆಧಾರ. ವಿಶ್ವರೂಪೋ ವೈ ತ್ವಾಷ್ಟ್ರ, ಅಲ್ಲಿ ಆ ಉಲ್ಲೇಖವನ್ನ ಮಾಡಿ ಹೇಳ್ತಾ ಇದೆ. ತಮೋ ಗುಣ ಬಹಳ ಜಾಸ್ತಿ ಆಗಿರುತ್ತೆ ಅವ್ರ ಜೊತೆ. ನ ಸಂವದೇತ ನ ಸಹಾಸೀತ, ಅವ್ರು ಮಾಡಿದ್ದ ಅನ್ನವನ್ನು ತಿಂದ್ರೆ ಬ್ರಹ್ಮಹತ್ಯ ದೋಷ ಬರುತ್ತೆ. ಇದು ಮಾಡ್ತಾ ಇದ್ದವರೆಲ್ಲ ಬಿಟ್ಕೊಂಡ್ ಬರ್ತಾ ಇದ್ದಾರೆ. ಇದು ಬಹಳ ಶೋಚನೀಯ. ಸಗಣಿನಲ್ಲಿ ಶುದ್ಧಿ ಮಾಡೋದಿದೆಯಲ್ಲ, ಗೋಮಯೇನ, ಎಷ್ಟು ಬಹಳ ಶ್ರೇಷ್ಠ ಗೊತ್ತಾ ಅದು. ಇಪ್ಪ ನಮ್ಮ ಉದಕ್ ಶಾಂತಿ ಇದು ಪಂಡ್ರಚ್ಚೆ ಸ್ಯೋನ ಪೃಥ್ವಿ ಭವಾನ್ ರಿಚ್ಚರ ಅನಿವೇಶನಿ ಯಚ್ಛಾನ ಶರ್ಮ ಸಪ್ರತ ಆಹ ಭೂಮಿ ಪ್ರಾರ್ಥನೆ. ಇಲ್ಲಿ ಏನೇನಾದ್ರು ಏನು ಘೋರವಾದದ್ದು ಇದ್ರೆ ನೆಗೆಟಿವ್ ಇದ್ರದ್ದು ಅವೆಲ್ಲ ದೂರ ಹೋಗ್ಲಿ ಅಂತ ಕೇಳ್ಬಿಟ್ಟು ಅಲ್ಲಿ ಆಮೇಲೆ ಮಾಡುವಂತದ್ದು. ಊಟ ಆದ್ಮೇಲೆ ಗೋಮಯದಲ್ಲಿ ಶುದ್ಧಿ ಬೇಡವೆ? ಸಗಣಿ ಎಲ್ಲಿಂದ ತಗೊಂಡ್ಬರೋದು? ನೀವು ಅಮೆಝಾನ್ ಅಲ್ಲಿ ಬುಕ್ ಮಾಡಿ ಬರುತ್ತೆ ಸಗಣಿ ಇದ್ರದ್ದು ಕೇಕ್ಸು. ಅದನ್ನ ಇಟ್ಕೊಂಡು ಚೂರು ಚೂರು ಮಾಡಿದ್ರಾಗಲ್ವೇ? ಯಾಕೆ ಇದೆಲ್ಲ ಬಿಟ್ಟೋಗ್ತಾ ಇದೆ ಅಂತ. ಒಂದು, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ದಲೇ ಇರೋದು. ಎರಡನೇದು ಅಶ್ರದ್ಧೆ. ಅಟ್ಲೀಸ್ಟ್ ಯಾರಿಗ ಆಸಕ್ತಿ ಇದೆಯೋ, ಈಗ 100 ಜನದಲ್ಲಿ ಒಬ್ಬರಿಗಾರು ಬಂದ್ರೆ ಇದೇನಾದ್ರು ಸಾರ್ಥಕವಾಗತ್ತೆ ಅಂತ. ಇದೆಲ್ಲ ಸುಮ್ಮನೆ ನನ್ನ ತಾಟ್ಸೆಗಳು, ಅರಣ್ಯ ರೋದನ ಅಂತ. ಯಾರಿಗೋ ಏನಾದ್ರು ಉಪಯೋಗ ಆದ್ರೆ ಆಗ್ಲಿ ಅಂತ. ಈಗ ಲೋಕನೆಲ್ಲ ತಿದ್ದುತ್ತೀನಿ ನಾನು ಮೂರ್ಖತನ. ಯಾರನ್ನು ತಿದ್ದೋಕ್ಕಾಗಲ್ಲ ಅನ್ಲೆಸ್ ದೇ ಡಿಸೈಡ್. ನಾನು ಬದಲಾಗಬೇಕು ಅನ್ನೋದು ಅವ್ರಿಗಿದ್ರೆ ಆಗತ್ತೆ. ಇಲ್ದಿದ್ರೆ ಯು ಕ್ಯಾನ್ ಟೇಕ್ ಹಾರ್ಸ್ ಓನ್ಲಿ ಅಪ್ ಟು ದ ಪಾಂಡ್. ಕುದುರೆನ ನೀರು ಕುಡಿಸ್ತೀರಿ ನೀವು, ನೀರೊಳಗೆ ತಲೆ ಅದ್ದಿ ನದಿ ಹತ್ರ ಕರ್ಕೊಂಡು ಹೋಗಿ. ಕುಡಿದೇ ಇದ್ರೆ ಏನ್ ಮಾಡ್ತೀರಿ? ಎಲ್ಲ ಉಪದೇಶಗಳು ಅಷ್ಟೇ. ತಗೊಂಡ್ರೆ ಸೀರಿಯಸ್ ಆಗಿ ನಿಮ್ಮ ಉದ್ಧಾರ. ಮತ್ತೆ ಹೇಳ್ಬೇಕಾಯ್ದನ್ನ. ಈಗ ಆಳ್ವಾರಗಳು ಹೇ ಮರ್ತ್ಯಾ ಪರಮಂ ಹಿತಂ ಶೃಣುತವೋ, ಯಾಕೆ ಬರ್ತೀರಿ ಕೇಳ್ಬೇಕದ್ನ? ನಿಮ್ ಉದ್ಧಾರ ಆಯ್ತಲ್ಲ, ನೀವು ನೋಡ್ಕೊಳ್ಳಿ ಅಂತ. ಏನೋ ಒಂದು ಕನ್ಸನ್ನು. ಈ ಕಾರಣದಿಂದಾನೇ ರಾಮರಾಜ ನೀತಿಗೆತೆ ಯಾಕೆ ಬರಿಬೇಕಾಗಿತ್ತು ಅವರು? ಮುಂದಕ್ಕೆ ಬಂದಂತ ಆಚಾರ್ಯರು ಗೋಪಾಲ ದೇಶಿಕ, ಆನ್ನಿಕ, ಇವೆಲ್ಲ ಅಲ್ಲಿಂದ ಬಂದದ್ದೇ ಶ್ರೀ ವೈಷ್ಣವ ದಿನಚರಿ, ಶ್ರೀ ವೈಷ್ಣವ ಕೈಪಿಡಿ, ಇವುಗಳೆಲ್ಲ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬಿಟ್ರು. ಬಟ್ ಅದರಲ್ಲೂ ಕೂಡ ಇವ್ರು ಯಾವ್ದು ಟಚ್ ಮಾಡಕ್ ಹೋಗಿಲ್ಲ. ಇದೆಲ್ಲ ಚೊಣ್ಣಕ ಸೊನ್ನಾಲ್ ವಿರೋಧಮಿದೆ ಆಹಿಲೋ ಶೊಲ್ಲುವೆ ಅನ್ನೋದು ಅವರು. ಹಾಗೆ ಯಾರಿಗಾರು ಇಷ್ಟವಾಗುತ್ತೆ ಇದೆಲ್ಲ ಹೇಳಿದ್ರೆ? ಯಾಕೆ? ಮಡಿನೂ ಬೇಕಿಲ್ಲ, ಯಾವಾಗ್ಲೂ ಹೇರ್ ಕಟ್ಟು, ಸ್ನಾನಾನೇ ಬೇಕಿಲ್ಲ, 3 ಗಂಟೆ ಮೇಲ್ ಮಾಡ್ಕೊಳ್ಳೋದು, ಅಪ್ಪ ಮಗ ಒಂದೇ ದಿವಸ ಮಾಡಬಾರ್ದು ಹೇರ್ ಕಟ್ಟು, ಇವೆಲ್ಲಕ್ಕೂ ಇರೋದು ವೇದ ಮಾರ್ಗ. ಟು ಸಮ್ ಎಕ್ಸ್ಟೆಂಟ್ ಅದು ಮಾಡಿದ್ದು ಅದರಲ್ಲೇನು. ಆಮೇಲೆ ಈ ಗ್ರಾಮಂ ಜನಾರ್ದನ ಹಿಂಗಾರ ಅಂತ ಆಚಾರ ಕಾಂಡ ಅಂತ ಒಂದು ಪುಸ್ತಕ ಹಾಕಿದ್ರು ಬಹಳ ಹಿಂದೆ. ಆ ಪುಸ್ತಕದ್ದೇನೆ ಒಂದು ಪರಿಷ್ಕೃತ ರೂಪ ಶ್ರೀ ವೈಷ್ಣವ ಸಭಾದವ್ರು ಹಾಕಿದ್ದು. ಸತ್ ಸಂಪ್ರದಾಯ ದೀಪಿಕಾ ಅಂತ. ಅದು ಆಸಕ್ತಿ ಇದ್ದವರು ಅದ್ರಲ್ಲಿ ಮಾಡ್ಬೋದು. ಬಟ್ ಇದರಲ್ಲಿ ಯಾವುದ್ರಲ್ಲೂ ಈಗ ರಜಸ್ವಲೆ ಆದವಳು ಯಾಕಿರ್ಬೇಕು? ಇಟ್ಸ್ ಎ ಬಯೋಲಾಜಿಕಲ್ ಫೆನಾಮಿನನ್ ಅಂತಾರೆ. ಈ ಚಿನ್ಮಯ ಮಿಷನ್ ಅದು ಇದು ಇವರೆಲ್ಲ ಸೇರ್ತಾರಲ್ಲ, ಯಾರೋ ಒಬ್ಳು ಏನೋ ಹೇಳಿದ್ದನ್ನ ಯಾವತ್ತೂ ಕೂತ್ಕೊಂಡಾಗ ಒಂಚೂರು ನೋಡಿದೆ. ವೆನ್ ಶಿ ಈಸ್ ಔಟ್ ಆಫ್ ಡೋರ್ಸ್, ಭಗವಂತನ್ ಗೊತ್ತಿಲ್ವಾ? ಅದು ಬಯೋಲಾಜಿಕಲ್ ಇದು. ಸೊ ಪೂಜೆ ಮಾಡಿದ್ರೆ ಏನು ಆ ಟೈಮ್ನಲ್ಲಿ ಇಂತಾಳವಳು ಆರ್ಗ್ಯುಮೆಂಟು. ಅಯ್ಯೋ, ಹಾಗಾದ್ರೆ ಲೆಟ್ರಿನ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಗೊತ್ತಿಲ್ವಾ ಭಗವಂತನಿಗೆ? ಒಂದು ಇನ್ಲೆಟ್ಟು ಒಂದು ಔಟ್ಲೆಟ್ಟು ತೊಳ್ಕೊಳ್ಳೋದಲ್ಲೇನೆ ಬಂದ್ಬಿಟ್ಟು ಕೂತ್ಕೊಂಡು ಮಾಡೋದು ಸರಿ ಆಗುತ್ತಾ? ಏನ್ ಆರ್ಗ್ಯುಮೆಂಟ್ಸ್ ಇದು ಅಂತ. ನಿರ್ಮಾಣಕ್ಕೂ ಕೊಂಚು ಉಳಿಬೇಕು ಅಂತಂದ್ರೆ ಇದ್ರದ್ದೊಂಚೂರು ಆಸಕ್ತಿ ತಗೊಂಡು ಯಾಕೆ ಹೇಳ್ತಾರೆ ಅನ್ನೋದನ್ನ ಅರ್ಥ ತಿಳಿದು ಶ್ರದ್ಧೆ ಇದೆ ಅಂತ ಏನೇನೋ ಮಾಡಕ್ ಹೋಗೋದು ಬೇಡ.
ವಿತ್ ಮೀನಿಂಗ್. ಇದಕ್ಕೆ ಹೇಳಿದ್ಲ ಮಾನ್ಯುಟ್ ಏನ್ 2-3 ಕೇಟ ಅದ್ಕ ಇನ್ವೆಸ್ಟಿಗೇಷನ್. ವಿಧವಾ ಧರ್ಮ, ವಿಧವಿಯರು ಮಾಡ್ಬೋದಾ, ಆರಾಧನೆ ಮಾಡ್ಬೋದಾ? ಇನ್ಯಾರೋ ಕೇಳಿದ್ರು ಗಂಟೆ ಸ್ತ್ರೀರು ಇದ್ ಮಾಡ್ಬೋದಾ ಅಂತ. ಗಂಟನ ಅದ್ ಮಾಡ್ಬೋದು, ಏನಂತೆ, ಇದ್ರಲ್ಲಿ ಮೇಲ್ಮಾರ್ಗದಲ್ಲಿ ಇದೆಯಲ್ಲ. ಪುರುಷ ಇದ್ರೆ ಪುರುಷನೇ ಮಾಡ್ಬೇಕು. ಸ್ತ್ರೀ ಆರಾಧನೆ ಮಾಡಿದ ತೀರ್ಥ ಸ್ವೀಕಾರಾರ್ಹವಲ್ಲ. ಆದ್ರೆ ಈಗ ಶೀಸ್ ಎ ವಿಡೋ, ಹಾಗಾದ್ರೆ ಅವ್ರು ಪೂಜೆನೆ ಮಾಡ್ಬಾರ್ದ? ಪೂಜೆ ಅಂದ್ರೆ ನಮ್ ವೇದದ ಮಂತ್ರ ಎಲ್ಲ ಹೇಳಿ ಅಂತಲ್ಲ. ಎಷ್ಟಕ್ ಮಾಡ್ಬೋದು? ಅದೇ ವೇರ್ ದಿ ಡಿಮಾರ್ಕೇಶನ್ ಎಲ್ಲಿ? ಇದ್ರ ಬಗ್ಗೆ 2 விஷயம் ரிப்பீட் பண்ண யாரும். மாமா நான் ஒன்று கேட்டிருந்தேன் உங்களுக்கு, நம்முடைய இது எப்படி இருக்கணும்னு. ವಿಧವಾ ಧರ್ಮ ಇದ್ರದ್ದು ಅಂತ ಶೊಲ್ಲ ಅಂತಂದೆ ನಾನು. ಇದೇ ಬೇಕಾದಷ್ಟು ಅವುಗಳೆಲ್ಲ ಒಂದ್ ಸ್ವಲ್ಪ ನೋಡ್ಬಿಟ್ಟು ಮಾಡೋದು ಅಂತ. ಬ್ರಹ್ಮಚರ್ಯ ಧರ್ಮ, ಕನ್ಯಾ ಧರ್ಮ, ಹೆಣ್ಣಾದವಳು ಹೇಗಿರ್ಬೇಕು, ತಲೆ ಕೂದಲು ಕತ್ತರಿಸಬಾರ್ದು, ಕೈನಲ್ಲಿ ಬಳೆ ಇರಬೇಕು, ಹಣೆಯಲ್ಲಿ ಕುಂಕುಮ ಇರಬೇಕು. ಇವೆಲ್ಲ ಬಿಟ್ಟು ಸ್ವಾತಂತ್ರ್ಯ ಇದು ಅಂತ ಹೇಳಿ ಎಷ್ಟು ಮಟ್ಟಿಗೆ ಬಂದಿದೆ ಇವಾಗ. ಎಲ್ಲ ಒಂದು ಹೆಣ್ಣು ಕೆಟ್ರೆ ಫ್ಯಾಮಿಲಿನೇ ಕೆಡುತ್ತೆ, ಒಬ್ಬ ಪುರುಷ ಕೆಟ್ರೆ ಅವನೊಬ್ಬ ಮಾತ್ರ ಕೆಡ್ತಾನೆ. ದಿಸ್ ಇಸ್ ದ ಡಿಫರೆನ್ಸ್. ವಿದುರ ಹೇಳ್ತಾನೆ ಈ ಮಾತುಗಳನ್ನ. ಅದಕ್ಕಾಗಿ ದೇ ಶುಡ್ ಫಾಲೋ ದಿಸ್. ಬರೀ ಸುಮ್ಮನೆ ಪ್ರೀತಿ ಹೆಣ್ಮಕ್ಳು ಮಕ್ಕಳು ಅಂತ ಹೇಳ್ಬಿಟ್ಟು ಅವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡು ಅವ್ರು ಹೇಳಿದ್ದೇನೆ. ಆಮೇಲೆ ಇವ್ರಿಗೆ ಎಷ್ಟು ಜನಕ್ಕೆ ಗೊತ್ತಾ, ಸದ್ಯ ಮದುವೆ ಮಾಡಿ ಕಳಿಸ್ಬಿಟ್ಟು ಸಾಕಲ್ಲ ಅನ್ನೋ ಮಟ್ಟಕ್ಕೆ. ಆದ್ರೆ ಬಿಸಿ ತುಪ್ಪ ಉಗಿಯೋಂಗಿಲ್ಲ, ನುಂಗೋಂಗಿಲ್ಲ. ಯಾರು ಮಾಡಿಟ್ಟಿದ್ದು? ಹೋಗಿ ನೀನು ಯು ಮಸ್ಟ್ ಅಡ್ಜಸ್ಟ್. ಲೈಫ್ ಇಸ್ ಇದರಲ್ಲಿ ಅವ್ರ ಜೊತೆನಲ್ಲಿ ಇದ್ದು ಈ ಈಗೋ ಅನ್ನೋದನ್ನ ಬಿಟ್ಟು ಎಲ್ಲರ ಮನಸ್ಸನ್ನ ಗೆದ್ದು ಯು ಶುಡ್ ಎಸ್ಟಾಬ್ಲಿಷ್ ದಟ್ ಈಸ್ ಯುವರ್ ಪ್ಲೇಸ್. ಅದು ಭಗವಂತನ ಸೃಷ್ಟಿನಲ್ಲಿ ಬಂದಿರೋದು. ಇದ್ಯಾಕೆ ಅವ್ರು ಮಾತ್ರ ಹೋಗ್ಬೇಕು? ಇವರೇ ಬಂದ್ಬಿಡ್ಲಿ, ಹುಡುಗನೇ ಅವ್ರ ಮನೆಗೆ ಸೇರ್ಕೊಳ್ಳಿ. ಎಲ್ಲ ವಿಪರೀತಗಳಿದೆಲ್ಲ ಕಾಲದಲ್ಲಿ ಬರುವಂತಹದ್ದು. ಸೊ ಅದರಿಂದ ಆಸಕ್ತರಿಗಾದ್ರೂ ಯಾಕೆ ಹೇಳ್ತು ಏನು ಅನ್ನೋದನ್ನ ಒಂದ್ ಸ್ವಲ್ಪ ತಿಳಿಸ್ಬೋದಾ ಅಂತ. ಪಾಟು ಕರಿಮಳ್ಳಿ ಇಷ್ಟು ನಾ ಪಂಡ್ರೆ ನುಟ್ಟನ್ನು ಇಲ್ಲೇ ಏನಾಯ್ತು ಇಲ್ಲಿ? ಅಲ್ಲೇ ದೇವ ಬ್ರಹ್ಮಣ ಸಂವಿಧಾನವು ಅದೇ ವಧಾಯ ದತ್ತಂ ತಮಹಗಂ ಹನಾಮಿ, ವಧಾಯ ದತ್ತಂ ತಮಹಗಂ ಹನಾಮಿ, ವಧಾಯ ದತ್ತಂ ತಮಹಗಂ ಹನಾಮಿ. ಅಸಜ್ಜಾನ ಸತ ಬಭೂವ, ಅಸಜ್ಜಾನ ಸತ ಬಭೂವ, ಅಸಜ್ಜಾನ ಸತ ಬಭೂವ. ಯಂ ಯಂ ಜಜಾನ ಸವು ಗೋಪೋ ಅಸ್ಯ, ಯಂ ಯಂ ಜಜಾನ ಸ ಉಗೋಪೋ ಅಸ್ಯ, ಯಂ ಯಂ ಜಜಾನ ಸ ಉಗೋಪೋ ಅಸ್ಯ. ಯದಾ ಭಾರಂ ತಂದ್ರಯತೆ ಸಭತ್ತುಂ, ಯದಾ ಭಾರಂ ತಂದ್ರಯತೆ ಸಭತ್ತುಂ, ಯದಾ ಭಾರಂ ತಂದ್ರಯತೆ ಸಭತ್ತುಂ. ಎರಡೆರಡು ಸಲ ಹೇಳ್ತಾ ಇದೆ, ಒಂದ್ಸಲಿ ಬಂದಾಯ್ತು ಇದು. ಯದಾ ಭಾರಂ ತಂದ್ರಯತೆ, ಅವನು ವಿಶ್ವಸ್ಯ ಭರ್ತ, ಎಲ್ಲರ ರಕ್ಷಕ, ಎಲ್ಲರಿಗೆ ಹೊಣೆಗಾರ ಅವನು. ಈಸ್ ರೆಸ್ಪಾನ್ಸಿಬಲ್ ಪ್ರತಿಯೊಂದಕ್ಕೂ ಕೂಡ. ಅದನ್ನು ಹೇಳುವಂತಹದ್ದು. ಪರಾಸ್ಯ ಭಾರಂ ಪುನರಸ್ತಮೇತಿ, ಪರಾಸ್ಯ ಭಾರಂ ಪುನರಸ್ತಮೇತಿ, ಪರಾಸ್ಯ ಭಾರಂ ಪುನರಸ್ತಮೇತಿ. ತದ್ವೈ ತ್ವಂ ಪ್ರಾಣೋ ಅಭವಃ, ತದ್ವೈ ತ್ವಂ ಪ್ರಾಣೋ ಅಭವಃ, ತದ್ವೈ ತ್ವಂ ಪ್ರಾಣೋ ಅಭವಃ. ಮಹಾನ್ ಭೋಗ ಪ್ರಜಾಪತೇಃ, ಮಹಾನ್ ಭೋಗಃ ಪ್ರಜಾಪತೇಃ, ಮಹಾನ್ ಭೋಗಃ ಪ್ರಜಾಪತೇಃ. ಭೋಜಃ ಕರಿಷ್ಯಮಾಣಃ, ಭುಜಃ ಕರಿಷ್ಯಮಾಣಃ, ಭುಜಃ ಕರಿಷ್ಯಮಾಣಃ. ಯದ್ದೇವಾನ್ ಪ್ರಾಣಯೋ ನಮಃ, ಯದ್ದೇವಾನ್ ಪ್ರಾಣಯೋ ನವಃ, ಯದ್ದೇವಾನ್ ಪ್ರಾಣಯೋ ನವಃ. ಮುಂದಿನದು 15ನೇ ಅನುವಾಕ, ಮೃತ್ಯು ಸೂಕ್ತ. ಇದು ಚೊಲ್ಲ ಮಾನುಟ ನಾನು. ಇದಕ್ಕೂ ಕೂಡ ಅವಾಗ್ಲೇ ಹೇಳಿದೆ, ಅಪಮೃತ್ಯು ಬರೋದಿಲ್ಲ ಇದನ್ನ ಜಪಿಸಿದ್ರೆ.
ಅನಾಯಾಸವಾಗಿ ಶರೀರ ಮೃತ್ಯುನೇ ಬರೋಲ್ಲ ಅಂತಿಲ್ಲ. ಯಾಕೆಂದ್ರೆ ಹುಟ್ಟಿದವರೆಲ್ಲ ಸಾಯ್ಲೇಬೇಕು, ಆ ಸತ್ಯವನ್ನ ಒಪ್ಕೋಬೇಕು. ಆದ್ರೆ ಹೆಂಗ್ ಶರೀರ ಬಿಡ್ಬೇಕು, ಅದಕ್ಕೆ ಪೂರಕವಾಗೋದು ಇದು. ಏಕಂ ಪ್ರಜಾನಾಂಗಸಾಥಾಂ ನವ ಏಕಂ ಪ್ರಜಾನಾಂಗಸಾಥಾಂ ನವ ಏಕಂ ಪ್ರಜಾನಾಂಗಸಾಥಾಂ ನವ ಹರಿಗಂ ಹರಂತಮನುಯಂತಿ ದೇವಾಃ ಹರಿಗಂ ಹರಂತಮನುಯಂತಿ ದೇವಾಃ ಹರಿಗಂ ಹರಂತಮನುಯಂತಿ ದೇವಾಃ ವಿಶ್ವಸ್ಯೇಷಾನಂ ವೃಷಭಂ ಮತೀನಾಂ ವಿಶ್ವಸ್ಯೇಷಾನಂ ವೃಷಭಂ ಮತೀನಾಂ ವಿಶ್ವಸ್ಯೇಷಾನಂ ವೃಷಭಂ ಮತೀನಾಂ ಬ್ರಹ್ಮಸ್ವರೂಪಮನುಮೇದಮಾಗಾತ್ 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 ಅಯನಂ ಮಾ ವಿಬಧೀರ್ವಿಕ್ರಮಸ್ವ ಅಯನಂ ಮಾ ವಿಬಧೀರ್ವಿಕ್ರಮಸ್ವ ಅಯನಂ ಮಾ ವಿಬಧೀರ್ವಿಕ್ರಮಸ್ವ ಮಾಛಿದೋ ಮೃತ್ಯೋ ಮಾ ಬಧೀಃ ಮಾಛಿದೋ ಮೃತ್ಯೋ ಮಾ ಬಧೀಃ ಮಾಛಿದೋ ಮೃತ್ಯೋ ಮಾ ಬಧೀಃ ಮಾ ಮೇ ಬಲಂ ವಿವೃಹೋ ಮಾ ಪ್ರಮೋಷೀಃ ಮಾ ಮೇ ಬಲಂ ವಿವೃಹೋ ಮಾ ಪ್ರಮೋಷೀಃ ಮಾ ಮೇ ಬಲಂ ವಿವೃಹೋ ಮಾ ಪ್ರಮೋಷೀಃ ಪ್ರಜಾ ಮಾ ಮೇರೀರಿಷ ಆಯುರುಗ್ರ ಪ್ರಜಾ ಮಾ ಮೇರೀರಿಷ ಆಯುರುಗ್ರ ಪ್ರಜಾ ಮಾ ಮೇರೀರಿಷ ಆಯುರುಗ್ರ ನೃಚಕ್ಷಸಂತ್ವಾ ಹವಿಷಾ ವಿಧೇಮ ನೃಚಕ್ಷಸಂತ್ವಾ ಹವಿಷಾ ವಿಧೇಮ ನೃಚಕ್ಷಸಂತ್ವಾ ಹವಿಷಾ ವಿಧೇಮ ಸದ್ಯಶ್ಚಕಮಾನಾಯ 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 ಪ್ರವೇಪಾನಾಯ ಮೃತ್ಯುವೇ ಪ್ರವೇಪಾನಾಯ ಮೃತ್ಯವೇ ಪ್ರವೇಪಾನಾಯ ಮೃತ್ಯವೇ ಪ್ರಾಸ್ಮಾ ಆಶಾ ಅಶೃಣ್ವನ್ ಪ್ರಾಸ್ಮಾ ಆಶಾ ಅಶೃಣ್ವನ್ ಪ್ರಾಸ್ಮಾ ಆಶಾ ಅಶೃಣ್ವನ್ ಹಿಂದೆ ಈ ಷಷ್ಠಬ್ದಿ ಪೂರ್ತಿ ಭೀಮರಥ ಶಾಂತಿ ಸಹಸ್ರಚಂದ್ರ ದರ್ಶನ ಶತಾಭಿಷೇಕ ಇತ್ತುಳೆಲ್ಲ ಈ ವೃತ್ತಿ ಸೂಕ್ತ ಜಪಿಸ್ಬೇಕು. ಇದೆ ಅದ್ರಲ್ಲಿ ಆಕ್ಚುಲ್ ಆಗಿ ಶುಭೋದಯದಲ್ಲಿ ಹಾಕಿದ್ದಾರೆ. ಏನು ಚರು ಹೋಮ, ಅನ್ನವನ್ನ ಮಾಡಿ ಒಂದೊಂದೇ ಆಹುತಿಗಳು, ಅದರಲ್ಲಿ ಮೃತ್ಯು ಸೂಕ್ತ ಇದೆ. ಆ ಯಜಮಾನನಿಗೆ ದೀರ್ಘವಾದ ಆಯಸ್ಸು ಅಂತ ಹೇಳಿದ ತಕ್ಷಣ ಅವನೇನು 200 ವರ್ಷ ಬದುಕ್ತಾನೆ ಅಂತಲ್ಲ, ಇರೋ ದಿವಸ ಚೆನ್ನಾಗಿರ್ತಾನೆ. ಬೆಡ್ ರಿಡನ್ ಆಗಿ ಆಸ್ಪತ್ರೆನಲ್ಲೋ ಇನ್ಯಾರ್ದೋ ಅಸಿಸ್ಟೆನ್ಸು ಇದೆಲ್ಲ ಇಲ್ಲದೆ ಚೆನ್ನಾಗಿರೋದಕ್ಕಾಗತ್ತೆ. ಅನಾಯಾಸವಾಗಿ ಮೃತ್ಯು ಬರೋದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಮೃತ್ಯು ಸೂಕ್ತವನ್ನು ಜಪಿಸುವಂತದ್ದು. ಅಭಿಷಾವಿದೇಮ ಏನಾಚಿಪ್ಪ ಪ್ರಾಸ್ಮ ಆಶಾ ಅಶೃಣ್ವನ್ನ ಚೆನ್ನಾಗಿ ಕಾಮೇನ ಜನಯನ್ ಪುನಃ ಕಾಮೇನ ಜನಯನ್ ಪುನಃ ಕಾಮೇನ ಜನಯನ್ ಪುನಃ ಕಾಮೇನ ಮೇ ಕಾಮ ಆಗಾತ್ ಕಾಮೇನ ಮೇ ಕಾಮ ಆಗಾತ್ ಕಾಮೇನ ಮೇ ಕಾಮ ಆಗಾತ್ ಹೃದಯಂ ಮೃತ್ಯೋಃ ಹೃದಯಂ ಮೃತ್ಯೋಃ ಹೃದಯಂ ಮೃತ್ಯೋಃ ಹೃದಯಾತ್ ಹೃದಯಮ್ಮೆ ಹಂಗೆ ಧಾವತ್ತು ಮಹಾಪ್ರಾಣ ಒಟರ್ಸುಡಿ ಸಂಧಿ ಆಗಿದ್ರಿಂದ. ಯದಮೀಶಾ ಮದಃ ಪ್ರಿಯಂ ಯದಮೀಶಾ ಮದಃ ಪ್ರಿಯಂ ಯದಮೀಶಾ ಮದಃ ಪ್ರಿಯಂ ತದೈತು ಪಮಾಮಭಿ ತದೈತು ಪಮಾಮಭಿ ತದೈತು ಪಮಾಮಭಿ ಪರಂ ಮೃತ್ಯೋ ಅನುಪರೇಹಿ ಪಂಥ ಪರಂ ಮೃತ್ಯೋ ಅನುಪರೇಹಿ ಪಂಥಾಂ ಪರಂ ಮೃತ್ಯೋ ಅನುಪರೇಹಿ ಪಂಥಾಂ ಯಸ್ತೆ ಸ್ವ ಇತರೋ ದೇವಯಾನಾತ್ ಯಸ್ತೆ ಸ್ವ ಇತರೋ ದೇವಯಾನಾತ್
यस्ते स्व इतरो देवयानात् चक्षुष्मते शृण्वते ते ब्रवीमि चक्षुष्मते शृण्वते ते ब्रवीमि चक्षुष्मते शृण्वते ते ब्रवीमि मानः प्रजागं रीरिषो मोत वीरान् मानः प्रजागं रीरिषो मोत वीरान् मानः प्रजागं रीरिषो मोत वीरान् वीरिशोम्नोत वीರಾನ್ ನೀವು ನಾನು ಪಂಚಸೂಕ್ತುಳ್ಳ ಹೆಂಗೋ ಇದೆ ಜ್ಞಾಪಕ ಮಾಕ್ ನಾಮತ್ ಬರೋಲ್ಲ ಮೀ ಮಾನ ಪ್ರಜಾಗಂ ರೀರಿಶೋಮೋತ ವೀರಾನ್ ಶೋಮ್ನೋತ ನಿಂದಕ ನಕರ ಇರಬಾರ್ದಲ್ಲಿ ಒತ್ತಕ್ಷರ ಶ್ರೀರಿಶೋಮೋತ ವೀರಾನ್ ಪ್ರಪೂರ್ವ್ಯಂ ಮನಸಾ ವಂದಮಾನಃ प्रपूर्व्यं मनसा वन्दमानः प्रपूर्व्यं मनसा वन्दमानः ನಾಧಮಾನೋ ವೃಷಭಂ ಚರ್ಷಣೀನಾಂ नाधमानो वृषभं चर्षणीनाम् नाधमानो वृषभं ಯಃ चर्षणीनाम् ಪ್ರಜಾನಾ ಮೇ ಕರ್ಮ ಮೇ ಕರಾಣ್ಮಾನುಷೀನಾಂ यः प्रजानामे कराण्मानुषीणाम् यः प्रजानामे कराण्मानुषीणाम् ಮೃತ್ಯುಂ ಯಜೆ ಪ್ರಥಮಜಾಮೃತಸ್ಯ मृत्युं यजे प्रथमजामृतस्य मृत्युं यजे प्रथमजामृतस्य ಮೃತ್ಯವೆ ವೀರಾಗಶ್ಚತ್ವಾರಿ ಚ मृत्यवे वीरागश्चत्वारि च मृत्यवे वीरागश्चत्वारि च ಧರಣಿರ್ವಿಶ್ವದರ್ಶತಃ तरणिर्विश्वदर्शतः तरणिर्विश्वदर्शतः ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವನಿರಾಕರಣಂ ಧಾರಯಿತಾ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋಡ್ಭಂ ಮಮಾನುಷ್ಯವೋ ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.